ಸರ್ 1 ರೂಪಾಯಿಯಿಂದ ಶುರುವಾಗಿರುವಂಥ ನಿಮ್ಮ ಬಿಸ್ನೆಸ್ ಇವತ್ತು 1000 ಕೋಟಿ ಗಡಿ ದಾಟಿದೆ ಅಂತ. ಸೊ ಹೆಂಗೆ ಆಯ್ತು ಸರ್ ಇದು? ಲಾಯಲಿಟಿ ಇಸ್ ದ ಬೆಸ್ಟ್ ವೇ ಆಫ್ ಸಕ್ಸಸ್. ಹೆಂಗೆ ಇಷ್ಟು ಸಿಂಪಲ್ ಆಗಿ ಬದುಕೋದಕ್ಕೆ ಏನ್ ಕಾರಣ ಆಯ್ತು? 10 ರೂಪಾಯಿ ಇಡ್ಲಿ ತಿನ್ನೋ ಜಾಗದಲ್ಲಿ 100 ರೂಪಾಯಿ ಇಡ್ಲಿ ತಿನ್ ಬರ್ತೀವಿ. ಆ ಪ್ಲೇಸಿಗೆ ಹೋದಾಗ ನಮ್ಗೆ ಏನ್ ಖುಷಿ ಸಿಗುತ್ತಲ್ಲ, ಬಟ್ ಆ ಕ್ಲೀನು ನೀಟು ಹೈಜೆನಿಕ್ ನಾವ್ ಚಿಕ್ಕ ಹೋಟೆಲ್ಗೆ ಹೋದಾಗೂ ನಮ್ಗೆ ಅದೇ ಖುಷಿ ಸಿಗುತ್ತೆ. ಬಟ್ ಅದನ್ನ ನಾವು ಸ್ವೀಕರಿಸೋದ್ರಲ್ಲಿರುತ್ತೆ, ಆ ನೀಡೋ ವ್ಯಕ್ತಿ ಮೇಲೆ ಇರುತ್ತೆ. ಹಾಗಾಗಿ ನನ್ಗೆ ಅದೇನೋ ಸಿಂಪಲ್ ಇದ್ರೇನೆ ಒಂದು ಖುಷಿ ಅಂತ. ಒಂದು ಪುರುಷನ ಔನ್ನತ್ಯದ ಹಿಂದೆ ಆತನ ಹೆಂಡತಿ ಇರ್ತಾರೆ ಅಂದ್ರೆ, ಒಂದು ದೊಡ್ಡ ಸ್ಥಾನಕ್ಕೆ ಏರ್ಬೇಕು ಅಂದ್ರೆ ಹೆಂಡತಿಯ ಸಪೋರ್ಟ್ ಅಷ್ಟೇ ಬೇಕು ಅಂತ ಹೇಳ್ತಾರೆ. ನಿಮಗೆ ಎಷ್ಟು ನಿಮ್ಮ ಮಡದಿ ಸಪೋರ್ಟಿವ್ ಆಗಿದ್ರು ಇಡೀ ಲೈಫಲ್ಲಿ? 100% ಊಟ ಮಾಡಿದ್ರು 1 ನಿಮಿಷ ಕೂತಿಲ್ಲ ನೀವು, ಮತ್ತೆ ನಿಮ್ಮ ಕಚೇರಿಗೆ ಹೋದ್ರಿ, ಅಲ್ಲಿ ಕೆಲಸ ಮಾಡಿದ್ರಿ, ಮತ್ತೆ ಸಂದರ್ಶನಕ್ಕೆ ಬರಬೇಕು ಅಂತ ಹೇಳಿದ್ದೆ. ಎಕ್ಸಾಕ್ಟ್ ಟೈಮಿಗೆ ನಾನು ಬಂದಿರೋ ಟೈಮ್ಗೆ ನೀವು ಎಕ್ಸಾಕ್ಟ್ ಆಗಿ ಬಂದ್ರಿ ಆಫೀಸಿಂದ. ಸೊ ಈ ಒಂದು ಟೈಮ್ ಸೆನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹರಿದಂತ ನೀರು ಕಳೆದಂತ ಟೈಮ್ ನಾವು ವಾಪಸ್ ಸಿಗೋದಿಲ್ಲ. ಸುಮಾರು ಜನ ಹೆಂಗಂದ್ರೆ ಇವತ್ತು ಬರಬೇಕು, ನಾಳೆ ಕಿಂಗ್ ಆಗ್ಬೇಕು, ನಾಡಿದ್ದು ಕೋಟ್ಯಾಧೀಶ್ವರ, ಈ ತರ ಎಲ್ಲ ಮ್ಯಾಟರ್ಗಳನ್ನ ಇಟ್ಕೊಂಡಿದ್ದಾರೆ. ಯಂಗ್ಸ್ಟರ್ಸ್ಗಳು ತುಂಬಾ ಜನ ಇಟ್ಕೊಂಡಿದ್ದಾರೆ ಅದನ್ನ. ಇವತ್ತಿಗೂ ಕೂಡ ಪ್ರತಿ ತಿಂಗಳು ನನ್ನ ಎಕ್ಸ್ಪೆನ್ಸ್ ಹಬ್ಬ ಅಂದ್ರೆ 1200-1300 ರೂಪೀಸ್ ಅಷ್ಟೇ. ನಾನು 1500 ರೂಪೀಸ್ಗಿಂತ ಹೆಚ್ಚು ನನ್ನ ಖರ್ಚಿಲ್ಲ. ಗಂಡ ಸರಿಯಾಗಿ ಸಮಯ ಕೊಡ್ತಾ ಇಲ್ಲ ನನಗೆ, ನನ್ನನ್ನು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇಲ್ಲ, ಈ ತರದ ಸಮಸ್ಯೆಗಳು ತುಂಬಾ ಮನೆಯಲ್ಲಿದೆ. ಅದಕ್ಕೆ ಜಗಳ ಕೂಡ ಆಗ್ತಾ ಇದೆ. ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗೈತಿ ಅಂತ ತಿಳ್ಕೊಬೇಕು ವಿನ ನನಗೆ ಟೈಮ್ ಕೊಟ್ಟಿಲ್ಲ ಅಂತ ತಿಳ್ಕೊಬಾರ್ದು. ಮೋರ್ ರೆಸ್ಪಾನ್ಸಿಬಿಲಿಟಿ ಇಸ್ ನಥಿಂಗ್ ಬಟ್ ಮೋರ್ ಲವ್. ಎಸ್, ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಐತಿ ಅಂತಂದ್ರೆ ಹೆಚ್ಚು ಪ್ರೀತಿ ಐತಿ ಅಂತ ಅರ್ಥ. ನಾನು ಏನಂದ್ರೆ ಗೊತ್ತಾ, ನಿನ್ನ ಶ್ರದ್ಧೆ ಭಕ್ತಿಗೆ ಒಂದು ದೊಡ್ಡ ಸಲ್ಯೂಟ್ ಅಂದ್ರೆ ನನಗೆ ಅನಿಸ್ತ ನನ್ನ ಜೀವನ ಸಾರ್ಥಕ ಆಗ್ತಿಷ್ಟ. ಎಷ್ಟು ಕೆಟ್ಟ ಟೈಮ್ ನಾ ಎಲ್ಲ ನೋಡೋದೇನಲ್ಲ, ನಾನು ದೇವರಿಗೆ ಇಷ್ಟೇ ಬಿಡ್ತೀನಿ, ನನ್ನ ವಿರೋಧಿಗೂ ಆಗ್ಬಾರ್ದು ಅಷ್ಟೇ. ಎಲ್ರಿಗೂ ಒಂದ್ ಮನೇಲಿ ಒಂದ್ ನಾವು ಕ್ಲೀನು ನೀಟು ಆಮೇಲೆ ಅವ್ರಿಗೆ ಒಂದ್ ಪ್ರೀತಿ ಅಂತ ತೋರಿಸಿದ್ರೆ 100% ಯಾರೇ ಇರ್ಲಿ ಸಕ್ಸಸ್ ಆಗ್ತಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅನೇಕ ಮೋಟಿವೇಶ್ನಲ್ ಸ್ಪೀಚ್ಗಳನ್ನು ನೀವು ಕೇಳಿಸ್ಕೊಂಡಿರ್ತೀರ. ಕೆಲವೊಂದು ಸಂದರ್ಶನಗಳನ್ನು ಕೂಡ ನಾವು ಬಿತ್ತರ ಮಾಡ್ತಾ ಇರ್ತೀವಿ. ಇವತ್ತಿನ ಕಾರ್ಯಕ್ರಮ ನೋಡಿ, ಇದು ಸಂಪೂರ್ಣ ಭಿನ್ನವಾಗಿರುವಂಥ ಒಂದು ಸಂದರ್ಶನ. ಇದು ನನ್ನ ಇವತ್ತಿನ ಸಂದರ್ಶನದಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಅಳಗುಂಡಗಿ ಇಂಡಸ್ಟ್ರೀಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಜಯಕುಮಾರ್ ಅಳಗುಂಡಗಿ ಅವರು, ಜೊತೆಗೆ ಅವರ ಮಿಸ್ಸಸ್ ವೈಫ್ ಆಗಿರುವಂತಹ ಶ್ವೇತಾ ಅಳಗುಂಡಗಿ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಮಗೆ ಇವರ ಬಗ್ಗೆ ಜಾಸ್ತಿ ಪರಿಚಯ ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಕಳೆದ ವರ್ಷ ಒಂದು ಸಂದರ್ಶನವನ್ನ ಮಾಡಿದ್ದೆ ಇವರದ್ದೇ. ಅದರಲ್ಲಿ ಅದು ಯಾವ ಮಟ್ಟಿಗೆ ವೈರಲ್ ಆಗಿತ್ತು ಅಂತ ಇದ್ರೆ, ಈ ಪ್ರತಿಯೊಂದು ನವದಂಪತಿಗಳಿರ್ಬೋದು ಅಥವಾ ನಾವು ಅದರಲ್ಲಿ ಒಂದು ಕ್ವಶನ್ ಅನ್ನ ಫ್ರೇಮ್ ಮಾಡಿದ್ವಿ, ಗಂಡ ಹೆಂಡತಿ ಹೇಗಿರಬೇಕು ಅಂತ. ಇವತ್ತಿಗೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಸಂದರ್ಶನ ಮರುಪ್ರಸಾರ ಆಗ್ತಾನೇ ಇದೆ. ಅದು ಯಾರ್ಯಾರು ಎಲ್ಲೆಲ್ಲಿ ಡೌನ್ಲೋಡ್ ಮಾಡಿ ಹಾಕ್ತಿದಾರೋ ನಮಗೂ ಗೊತ್ತಾಗ್ತಾ ಇಲ್ಲ, ಅಷ್ಟು ಮಟ್ಟಿಗೆ ಇದು ವೈರಲ್ ಆಗಿದೆ. ಸೊ ಬನ್ನಿ, ನಿಮ್ಮೆಲ್ಲರ ಪರವಾಗಿ ಈ ನವದಂಪತಿಗಳನ್ನ ನಾನು ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಗೊತ್ತಾಗ್ಲಿಲ್ಲ. ಇದು ಯಾಕೆ ನವದಂಪತಿಗಳು ಅಂತ ಹೇಳಿದೆ ಅಂದ್ರೆ, ನಾನು ಪ್ರತಿ ಸಲ ಹುಬ್ಬಳ್ಳಿಗೆ ಬಂದಾಗ ನಿಮ್ಮ ಮನೆಗೆ ಬರ್ತಾ ಇರ್ತೀನಿ. ನೀವಿಬ್ರು ಜೊತೆಗೆ ಇರೋದು ನನಗೆ ಬಹಳ ತುಂಬಾ ಖುಷಿ ಆಗುವಂಥದ್ದು. ಈಗ ಫ್ಯಾಕ್ಟ್ರಿ ನೀವು ಹೋದ್ರೂ ಒಟ್ಟಿಗೆ ಹೋಗ್ತೀರಾ, ನಿಮ್ಮ ಕಚೇರಿಗೆ ಹೋದ್ರೂ ಒಟ್ಟಿಗೆ ಹೋಗ್ತೀರಾ, ಮನೆಯಲ್ಲೂ ಅಷ್ಟೇ ಸುಂದರವಾದ ಮನೆ, 10 ವರ್ಷದ ಒಂದು ಮನೆ. ಇವತ್ತಿಗೂ ಕೂಡ ಈ ವರ್ಷ ಇದರ ಇನಾಗ್ರೇಷನ್ ಆಯ್ತೇನೋ ಅನ್ನೋ ಥರ ಆ ಮನೆಯನ್ನ ಇಟ್ಕೊಂಡಿದ್ದೀರಾ. ಅಷ್ಟು ಶುದ್ಧವಾಗಿ ಶುಭ್ರವಾಗಿ ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ. ಜೊತೆಗೆ ನೀವಿಬ್ರು ಜೊತೆಗೆ ಹೋಗೋದು, ಜೊತೆಗೆ ಕೆಲಸ ಮಾಡೋದು, ಇದೆಲ್ಲ ನೋಡಿದಾಗ ನಮ್ಗೆ ಇವ್ರಿಗೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತೇನೋ, ಇವ್ರಿಗಿಬ್ರು ಮಕ್ಕಳು ದೊಡ್ಡವ್ರು ಇದ್ದಾರೆ ಅನ್ನುವಂಥ ಫೀಲೇ ಆಗ್ಲಿಲ್ಲ. ಸೊ ನಾನು ಕಳೆದ ಬಾರಿ ಸಂದರ್ಶನ ಮಾಡಿದಾಗಲೂ ನಿಮ್ಮ ಹತ್ರ ಅದಕ್ಕೆ ಕೇಳಿದ್ದು, ಗಂಡ ಹೆಂಡತಿ ಹೆಂಗಿರ್ಬೇಕು ಸರ್ ಹೇಳಿ ನಮ್ಗೆ ಅಂತ. ಸೊ ಈ ಬಾರಿ ನಿಮ್ಮ ಟೋಟಲ್ ಸಂದರ್ಶನ ಮಾಡಬೇಕು ಅಂತಾನೆ ಹುಬ್ಬಳ್ಳಿಗೆ ಬಂದೆ. ಸೊ ನನಗೆ ಮತ್ತೊಮ್ಮೆ ಹುಬ್ಬಳ್ಳಿಗೆ ನಿಮ್ಮ ಸ್ವಾಗತ ಸಿಕ್ಕಿದ್ದು ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಇಡೀ ಹುಬ್ಬಳ್ಳಿಯಲ್ಲಿ ಇವತ್ತು ಹೆಗ್ಗದ್ದೆ ಸ್ಟುಡಿಯೋನ ಸುಮಾರು ಜನ ನೋಡ್ತಾ ಇದ್ದಾರೆ. ಸೊ ಅದರಲ್ಲಿ ನಿಮ್ಮ ಅಭಿಮಾನಿಗಳೇ ಸುಮಾರು ಜನ ಆಗ್ಬಿಟ್ಟಿದ್ದಾರೆ. ನಾನು ಎಲ್ಲಾದ್ರೂ ಹೋದ್ರೆ ಅಳಗುಂಡಗಿ ಅವ್ರ ವಿಡಿಯೋ ನೋಡಿದ್ವಿ ಸರ್ ಅಂತಾನು ಕೂಡ ಸುಮಾರು ಜನ ಹೇಳ್ತಾರೆ. ಈ ಅಳಗುಂಡಗಿ ಅನ್ನುವಂಥ ಒಂದು ಬ್ರ್ಯಾಂಡ್ ಇಷ್ಟು ದೊಡ್ಡದಾಗಿ ಕ್ರಿಯೇಟ್ ಆಗಬೇಕು ಅಂದ್ರೆ ಅದರಲ್ಲಿ ನಿಮ್ಮ ಶ್ರಮ ತುಂಬಾನೇ ಇತ್ತು ಸರ್. ನಾವು ಅಂದ್ರೆ ನಿಮ್ಮ ಹತ್ರ ಜೊತೆಗೆಲ್ಲ ಓಡಾಡುವಾಗ ಕೇಳ್ತಾ ಇರ್ತೀವಿ, ಸರ್ 1 ರೂಪಾಯಿಯಿಂದ ಶುರುವಾಗಿರುವಂಥ ನಿಮ್ಮ ಬಿಸ್ನೆಸ್ ಇವತ್ತು 1000 ಕೋಟಿ ಗಡಿ ದಾಟಿದೆ ಅಂತ. ಸೊ ಹೆಂಗೆ ಆಯ್ತು ಸರ್ ಇದು, ಈ ಒಂದು ಶ್ರಮದ ಹಿಂದಿನ ಕತೆ ಏನು ಅಂತ? ಸರ್, ಅದ್ರಾಗ ಏನು ಮ್ಯಾಜಿಕ್ ಏನಿಲ್ಲ. ಹಾ, ಆಮೇಲೆ ಓವರ್ ನೈಟ್
ಒಂದೇ ದಿನ ಆಯ್ತು, ಒಂದೇ ತಿಂಗಳ, ಒಂದು ವರ್ಷದಲ್ಲಿ ಆಯ್ತು ಅನ್ನುವಂಥದ್ದು ಯಾವ್ದು ಇಲ್ಲ. ಓಕೆ ಓಕೆ. ನಾವು ಲಾಯಲ್ ಆಗಿರ್ಬೇಕು, ಹಾ ಧರ್ಮದಿಂದ ಇರಬೇಕು. ನಮ್ಮ ಕೆಲಸ ಯಾವಾಗೂ ಅದನ್ನ ಒಂದು ಏನ್ ಹೇಳ್ತಾರದು ಶ್ರದ್ಧೆಯಿಂದ ಮಾಡ್ಬೇಕು. ಹೌದು, ದೇವ್ರ ಪೂಜೆ ಹೆಂಗ್ ಮಾಡ್ತೇವಲ್ಲ ಕರೆಕ್ಟ್, ಆ ರೀತಿ ನಮ್ ಕೆಲಸ ನಾವ್ ಮಾಡ್ಬೇಕು. ಅಂದಾಗ ಆಟೋಮೆಟಿಕ್ಲಿ ಪ್ರತಿ ದಿನ ನಾಳೆ ನಾನು ಏನ್ ಮಾಡ್ಬೇಕು, ಈ ವರ್ಷದಲ್ಲಿ ಏನ್ ಮಾಡ್ಬೇಕು, ಈ ವರ್ಷದಲ್ಲಿ ಇಷ್ಟು ಮಾಡ್ಲಿಕ್ಕೆ ನಾನು ಏನೇನ್ ಪಾಯಿಂಟ್ಸ್ ಕವರ್ ಮಾಡ್ಬೇಕು, ಡೈಲಿ ನಾನು ಅದನ್ನ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂತೀನಿ. ಈ ಫಾರ್ ಎಕ್ಸಾಂಪಲ್ ನಾನೀಗ ಒಂದೇನೋ ಒಂದು ಮಷಿನ್ ಖರೀದಿ ಮಾಡೋದಿದೆ, ಆ ಮಷಿನ್ ಖರೀದಿ ಮಾಡ್ಬೇಕಾದ್ರೆ ನನಗೆ ಏನೇನ್ ಕ್ರೈಟೇರಿಯಾಸ್ ಅದಾವ, ಅದ್ ಸಬ್ ಕ್ರೈಟೇರಿಯಾಸ್ ಏನದಾವ್ ಎಲ್ಲ ಒಂದೊಂದು ಸಾಲ್ವ್ ಮಾಡ್ಕೊಂತದ, ಒಂದ್ ಕ್ರೈಟೇರಿಯಾ ಕ್ಲೋಸ್ ಆಗ್ತದೆ. ಆ ರೀತಿ ಹತ್ತಿದ್ರೆ ನಾವು ಆಲ್ಮೋಸ್ಟ್ ನಾವು ಒಂದು ವರ್ಷದಲ್ಲಿ ಮಾಡುವಂತ ಏನ್ ಟಾರ್ಗೆಟ್ ಇಟ್ಟೇನಿ ಅದು 6 ತಿಂಗಳಲ್ಲೇ ಮುಗಿಸ್ಬಿಡ್ತೇನೆ. ಈಗ ನೀವು ತುಂಬಾ ಬಿಸಿ ಇರ್ತೀರಾ ಸರ್, ನಾನು ನಿಮ್ ಜೊತೆ ಓಡಾಡ್ತಿರ್ತೀನಿ ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ. ಈಗ ನೈಟ್ ಶೂಟ್ ಮಾಡ್ತಿದೀವಿ ನಾವು, ಆದ್ರೆ ಬೆಳಿಗ್ಗೆಯಿಂದ ನಿಮ್ ಜೊತೆಗೆ ಇದ್ದೀನಿ ನಾನು. ತುಂಬಾ ಏನೋ ಒಂದು ಒತ್ತಡ ಇತ್ತು, ಆದ್ರೂ ಕೂಡ ಅದನ್ನ ಬಿಟ್ಟು ಬೇರೆ ಯಾವ್ದೋ ಒಂದು ಕೆಲಸವನ್ನ ನಾನು ಹಿಡಿದಿದ್ದೀನಿ, ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕು ಅನ್ನುವಂಥ ನೆಲೆಯಲ್ಲಿ ಊಟ ಮಾಡಿದ್ರೆ 1 ನಿಮಿಷ ಕೂತಿಲ್ಲ ನೀವು. ಮತ್ತೆ ನಿಮ್ಮ ಕಚೇರಿಗೆ ಹೋದ್ರಿ, ಅಲ್ಲಿ ಕೆಲಸ ಮಾಡಿದ್ರಿ, ಮತ್ತೆ ಸಂದರ್ಶನಕ್ಕೆ ಬರಬೇಕು ಅಂತ ಹೇಳಿದ್ದೆ. ಎಕ್ಸಾಕ್ಟ್ ಟೈಮಿಗೆ ನಾನು ಬಂದಿರೋ ಟೈಮ್ಗೆ ನೀವು ಎಕ್ಸಾಕ್ಟ್ ಆಗಿ ಬಂದ್ರಿ ಆಫೀಸಿಂದ. ಸೊ ಈ ಒಂದು ಟೈಮ್ ಸೆನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತೀರಾ? ಹೌದ್ರಿ. ಯಾಕೆ ಟೈಮ್ ಸೆನ್ಸ್ ಇಂಪಾರ್ಟೆಂಟ್ ಅಂದ್ರ, ಓಕೆ, ಒಂದು ಹರಿದೋದಂತ ನೀರು, ಓಕೆ, ಕಳೆದಂತ ಟೈಮ್ ಯಾವ ವಾಪಸ್ ಸಿಗೋದಿಲ್ಲ. ಹೌದು. ಈಗ ಹರಿದೋದಂತ ನೀರ್ನ ವಾಪಸ್ ಮುಟ್ಲಿಕ್ಕೆ ಅದೇ ಜನದಲ್ಲಿ ನಿಂತು ಮುಟ್ಲಿಕ್ಕೆ ಆಗೋದಿಲ್ಲ. ಹೌದು. ಟೈಮ್ ಏನ್ ಹೋಗ್ಬಿಟ್ಟಿರ್ತೈತಿ, ಅದನ್ನ ನಾವು 1000 ಬಿಟ್ಟು 10,000 1 ಲಕ್ಷ ಕೊಡ್ತೀನಿ ಅಂದ್ರು ಆ ಒಂದು ಅರ್ಧ ಗಂಟೆ ರಿಟರ್ನ್ ಬರಂಗಿಲ್ಲ. ಹೌದು. ಅದಕ್ಕೆ ಪ್ರತಿ ಒಂದು ನಿಮಿಷ ನಾವು ಖರ್ಚು ಮಾಡ್ಬೇಕಾದಾಗ ಬಹಳ ವಿಚಾರ ಮಾಡ್ಬೇಕು. ಎಸ್, ನಿಮ್ ಬಿಸ್ನೆಸ್ ಸೀಕ್ರೆಟ್ಸ್ ಏನ್ ಸರ್? ಹಾಗಾದ್ರೆ ಬಿಸ್ನೆಸ್ ಸಕ್ಸಸ್ ಸೀಕ್ರೆಟ್ಸ್ ಅಂತ ಇದ್ರೆ ಏನು ಅಂತ? ಇದ್ರಲ್ಲಿ ಏನ್ ಸಕ್ಸಸ್ ಇಲ್ಲ, ನನ್ನ ಕೆಲಸ ಹಿಂಗ ಅನ್ಬೋದು. ಪ್ರತಿಯೊಬ್ಬರಿಗೂ ಒಂದು ನಶೆ ಇರ್ತದೆ. ಓಕೆ. ಕೆಲವೊಬ್ರು ರಾತ್ರಿ ಕುಡಿದ್ರೆ ಬೆಳಗ್ಗೆ ನಶೆ ಹಿಡಿದು ಹೋಗ್ತದೆ, ಕೆಲವೊಬ್ರು ಮತ್ತೆಂತ ಎದೆತ್ತದೋ ನಶೆ ಮಾಡ್ತಾರೆ. ನನಗಿದ್ ನಶೆ. ಓಕೆ ಓಕೆ. ಆಮೇಲೆ ನಶೆ ಅಂತಿರೋ, ಅಥವಾ ನನ್ ಪೂಜೆ ಅಂತಿರೋ, ಅಥವಾ ಹುಚ್ಚತನ ಅಂತಿರೋ. ಯಾಕಂದ್ರೆ ಎಷ್ಟು ಕೆಟ್ಟ ಟೈಮ್ ನಾ ಎಲ್ಲ ನೋಡೋದೇನಲ್ಲ, ನಾನ್ ದೇವ್ರಿಗೆ ಇಷ್ಟೇ ಬಿಡ್ತೀನಿ, ನನ್ನ ವಿರೋಧಿಗೂ ಆಗ್ಬಾರ್ದ ಅಷ್ಟ. ಓಕೆ. ಅಷ್ಟು ಅಸಹ್ಯ ನೋಡಿದೀನಿ. ನಮ್ಗೆ ಅಷ್ಟು ಜನ ನಮಗೆ ಇದನ್ನು ಮಾಡಿದ್ದಾರೆ, ಏನು ಹೋದ್ ಬಂದಲ್ಲೇ ನಮ್ಗ ಅಷ್ಟು ರೆಸ್ಪೆಕ್ಟ್ ಸಿಗ್ತಿದ್ದಿಲ್ಲ, ಅವಮಾನಗಳಾಗ್ತವೆ. ಆಮೇಲೆ ಇನ್ನೊಂದೇನಂತೀವಿ, ರಿಜೆಕ್ಷನ್ಸ್. ಬಿಸ್ನೆಸ್ ನಲ್ಲಿ ರಿಜೆಕ್ಷನ್ಸ್ ಇರ್ತವೆ. ನಾವು ಯಾವ್ದಾದ್ರು, ನನಗೆ ನೆನಪೈತಿ, ನಮ್ಮ ರಿಲೇಟಿವ್ ಮನೆಗೆ ನಾನು ಹೋದಾಗ ನನಗ್ ಆ ಟೈಮಾಗ ರೆಸ್ಪೆಕ್ಟ್ ಸಿಗ್ತಿದ್ದು, ಈಗ ರೆಸ್ಪೆಕ್ಟ್ ಸಿಗೋದು ವ್ಯತ್ಯಾಸ ಬಹಳ ಇದೆ. ಯಾಕಂದ್ರೆ ಕೆಲವೊಂದು ಹೇಳೋದಿರಂಗಿಲ್ಲ, ಬೇಡ. ಖಂಡಿತ ಅದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇರುತ್ತೆ. ಮೇಡಮ್, ನಿಮ್ಮ ಒಂದು ಮಾತುಗಳು ತುಂಬಾ ಜನರಿಗೆ ಸ್ಫೂರ್ತಿ ಆಗ್ಬಿಟ್ಟಿದೆ. ಅದ್ರಲ್ಲಿ ಮೇಜರ್ ಪ್ರಶ್ನೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೋದೇನಪ್ಪಾ ಅಂತ ಹೇಳಿದ್ರೆ, ಶ್ವೇತಾ ಮೇಡಮ್ ಹೆಂಗ್ ಇಷ್ಟು ಸಿಂಪಲ್ಲು ಅಂತ. ಈಗ 1000 ಕೋಟಿ ಒಡೆಯನ ಹೆಂಡತಿಯಾಗಿ ಒಂದ್ ಅವರು ಇಟ್ಕೊಂಡಿರುವಂತ ಒಂದು ಮನೆಯನ್ನ ನೋಡಿದ್ರೆ ನಮಗ ಅನ್ಸುತ್ತೆ, ಎಷ್ಟು ಶುಭ್ರವಾಗಿ ಇಟ್ಕೊಂಡಿದ್ದಾರೆ, ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ನೀಟಾಗಿದೆ. ಒಂದೊಂದು ಐಟಮ್, ಪುಟ್ಟ ಐಟಮ್ಗಳನ್ನ ಅವ್ರು ಜೋಡಿಸಿರೋ ರೀತಿ ಅವ್ರ ಮನೆಯಲ್ಲಿ ನಾವು ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಮೇಡಮ್. ಸೊ ನಿಮ್ಮ ಹತ್ರ ನನ್ನ ಅವ್ರ ಪ್ರಶ್ನೆ ಕೇಳ್ಬಿಡ್ಬೇಕು ಅಂತ ಅನ್ಸುತ್ತೆ. ಹೆಂಗೆ ಇಷ್ಟು ಸಿಂಪಲ್ ಆಗಿ ಬದುಕೋದಕ್ಕೆ ಏನ್ ಕಾರಣ ಆಯ್ತು ಅಂತ? ಈಗ ನೀವು ಹಾಕಿರುವಂತ ಕರಿಮಣಿ ಸರದವರೆಗೂ ಕೆಲವೊಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ದಿರೋದನ್ನ ನಾನು ನೋಡಿದೆ. ಇಷ್ಟೇ ಸಣ್ಣ ಸರವನ್ನು ಹಾಕೊಂಡಿದಾರಲ್ಲ ಅವರು ಅಂತ ಮಾತಾಡಿದ್ವಿ. ಏನ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ಗೆ ಗೊತ್ತಿಲ್ಲ, ನನ್ ಮನ್ಸಿನ ಇಚ್ಛೆ ಅದು. ಈಗ ನೋಡಿ, ನೀವು ತುಂಬಾ ದೊಡ್ಡ ಪಬ್ಬಿಗೆ ಹೋಗ್ತಾರೆ, ದೊಡ್ಡ ಫಂಕ್ಷನ್ ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ಆ ಕ್ಷಣ ಅಷ್ಟೇ ನಮಗ ಪೀಸ್ ಆಫ್ ಮೈಂಡ್ ಮತ್ ಖುಷಿ ಸಿಗುತ್ತೆ. ಬಟ್ ಅದ್ ನಮ್ ಮೈಂಡ್ ಅಲ್ಲಿ ಇರಲ್ಲ. ನಾವ್ ಒಂದ್ ಮದ್ವೆಗೆ ಹೋಗಿದ್ವಿ, ಗ್ರ್ಯಾಂಡ್ ಆಗಿ ಓಪನಿಂಗ್ ಮಾಡಿದ್ರು, ಚೆನ್ನಾಗ್ ಮಾಡಿದ್ರು, ಅದು ಒಂಚೂರು ಹೆಸರಿಟ್ ಬರ್ತೀವಿ, ಏನಂತ, ಅದೇ ಇನ್ನೂ ಸ್ವಲ್ಪ ಹಂಗ ಆಗ್ಬೇಕಿತ್ತು, ಇನ್ನೂ ಸ್ವಲ್ಪ ಹಿಂಗ್ ಮಾಡ್ಬೇಕಿತ್ತು ಅಂತ. ಅದೇ ನೀವ್ ಒಂದ್ ಸಂಕ್ಷಿಪ್ತ ಒಂದ್ ಬಡವ್ರ ಮನೆಗಾಗ್ಲಿ ಅಥವಾ ಒಂದ್ ಸಾದಾ ಹೋಟೆಲಿಗೆ ಹೋದ್ರು, 10 ರೂಪಾಯಿ ಇಡ್ಲಿ ತಿನ್ನೋ ಜಾಗದಲ್ಲಿ 100 ರೂಪಾಯಿ ಇಡ್ಲಿ ತಿನ್ ಬರ್ತೀವಿ. ಆ ಖುಷಿ ಏನು, ನಾವೊಂದ್ ಆ ಪ್ಲೇಸಿಗೆ ಹೋದಾಗ ನಮ್ಗೆ ಏನ್ ಖುಷಿ ಸಿಗುತ್ತಲ್ಲ, ಬಟ್ ಆ ಕ್ಲೀನು, ನೀಟು, ಹೈಜೆನಿಕ್, ನಾವ್ ಚಿಕ್ಕ ಹೋಟೆಲಿಗೆ ಹೋದಾಗೂ ನಮ್ಗೆ ಅದೇ ಖುಷಿ ಸಿಗುತ್ತೆ. ಬಟ್ ಅದನ್ನ ನಾವು ಸ್ವೀಕರಿಸೋದ್ರಲ್ಲಿರುತ್ತೆ, ಆ ನೀಡೋ ವ್ಯಕ್ತಿ ಮೇಲೆ ಇರುತ್ತೆ, ಅದೇ ಅವ್ರ ಆ ನೀಡೋ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ನನ್ಗೆ ಅದೇನೋ ಸಿಂಪಲ್ ಇದ್ರೇನೆ ಒಂದ್ ಖುಷಿ ಅಂತ. ನಾನು ನೋಡ್ದೆ ಸುಮಾರು ಜನ ಕಮೆಂಟ್ ಯಾಕೆ ಹಾಕಿಲ್ಲ ಅಂತ ಹೇಳಿ. ಕೆಲವೊಂದ್ ಸಂದರ್ಭದಲ್ಲಿ ಹಾಕೊಂಡ್ ಹೋಗ್ಬೇಕು, ಅದೇ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ಯಾಕಂದ್ರೆ
ಹಾಕೊಂಡಿಲ್ಲ ಅಂದ್ರೆ ಏನಂತಾರೆ, ಯಾಕೋ ಗಂಡ ಮಾಡಿಸ್ಕೊಟ್ಟಿಲ್ಲ ಏನೋ ತಾನೇ ಹಾಕಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ. ಹೌದು ಗಂಡ ಕೋಟಿ ಅಧಿಪತಿ ಅಂತ ಹೇಳ್ತಾರೆ, ಕರೋಡ ಕಾರ್ ತಗೊಂಡಿದ್ದಾರೆ, ಹೆಂಡತಿ ನೋಡಿದ್ರೆ ಕರ್ಮಣಿ ಮಂಗಳಸೂತ್ರ, ನೀವ್ ಯಾಕೆ ಬಂಗಾರ ಹಾಕೊಂಡಿಲ್ಲ ಅಂತ. ಬಟ್ ನಂಗೆ ಅದೊಂದೇನೋ ಮದ್ವೆ ಆದಾಗಿಂದ ಅತ್ತೆ ಎಲ್ಲ ಮಾಡಿಸ್ಕೊಟ್ಟಿದ್ರು, ಇವ್ರು ಮಾಡಿಸ್ಕೊಟ್ಟಿದ್ರು, ಬಟ್ ಬೇಡ ಅಂತ ಹೇಳಿ ಮತ್ ನಂಗೆ ಕರ್ಮಣೆನೇ ಇಷ್ಟ ಅಂತ ಹೇಳಿ ಕರ್ಮಣೆ ಮಂಗಳಸೂತ್ರನೇ ಹಾಕೊಂಡೆ. ಒಂದ್ಸಲ ಹಿಂತಿರುಗಿ ನೋಡಿದ್ರೆ ಸರ್ ತುಂಬಾ ಖುಷಿ ಆಗಲ್ವಾ ನಿಮ್ಗೆ? ನೀವು ಹೇಳ್ತಾ ಇದ್ರಿ ₹1 ಅಕ್ಕಿ ನಾವು ತಗೊಬಂದು ತಾಟ್ಪತ್ರ ಹಾಕೊಂಡು ಮಲ್ಕೊಂಡಿದ್ದು ಇತ್ತು ಅಂತ. ಅದು ಒಮ್ಮೆ ಹೇಳಿ ಸರ್, ಅದು ಹೇಗಿತ್ತು ನಿಮ್ಮ ಅವತ್ತಿನ ಜೀವನ? ಯಾಕಂದ್ರೆ ಇವತ್ತಿನ ಯಂಗ್ಸ್ಟರ್ಸ್ಗಳಿಗೆ ಅದು ಒಂದು ಸ್ಫೂರ್ತಿ ಆಗ್ಲಿ ಅಂತ ನಾನು ಅನ್ಕೊಂತೀನಿ. ಸುಮಾರು ಜನ ಹೆಂಗಂದ್ರೆ ಇವತ್ತು ಬರ್ಬೇಕು, ನಾಳೆ ಕಿಂಗ್ ಆಗ್ಬೇಕು, ನಾಡಿದ್ ಕೋಟ್ಯಾಧೀಶ್ವರ, ಈ ತರ ಎಲ್ಲ ಮ್ಯಾಟರ್ಗಳನ್ನ ಇಟ್ಕೊಂಡಿದ್ದಾರೆ ಯಂಗ್ಸ್ಟರ್ಸ್ಗಳು. ತುಂಬಾ ಜನ ಇಟ್ಕೊಂಡಿದ್ದಾರೆ ಅದನ್ನ. ಅದು ತಪ್ಪು ಅಂತ ನನಗೂ ಕೂಡ ಗೊತ್ತು. ಅದು ನಿಮ್ಮಂಥವ್ರ ಬಾಯಿಂದ ಹೇಳಿದ್ರೆ ಬಹುಶಃ ಅದು ಸರಿ ಆಗತ್ತೆ ಅಂತ ನಾನು ಅನ್ಕೊಂತೀನಿ ಸರ್. ಹೇಗಿತ್ತು ನಿಮ್ಮ ಅವತ್ತಿನ ಬದುಕು? ಬದುಕಿಂದ ನೋಡಿದ್ರೆ ನಾ ಅದೇ ಆಗ್ಲೇ ನಿಮ್ಗೆ ಹೇಳಿದ್ನಲ್ಲ, ನನಗ್ ಬಂದಂತ ಟೈಮ್ ನಿಮಗೂ ಬರ್ಬಾರ್ದು. ಓಕೆ ಓಕೆ. ಹಿಂತಿರುಗಿ ನಾವು ನೋಡಿ ನಮ್ ಪರಿಸ್ಥಿತಿ ಏನಿತ್ತು ನೋಡಿ ಇವತ್ತು ನಾನು ಖರ್ಚು ಮಾಡ್ತೀನಿ. ಓಕೆ. ಇವತ್ತಿನ ಪರಿಸ್ಥಿತಿ ನಾ ಖರ್ಚು ಮಾಡತ್ತಿಲ್ಲ. ಹೌದು. ನಾನು ಅವಾಗ ಏನಿದ್ದೆ, ಅವಾಗ ನಾನು ಖರ್ಚು ಮಾಡೋ ಕೆಪಾಸಿಟಿ ಇತ್ತಾ ಇಲ್ಲ, ಅವಾಗ ನಾನು ಹೆಂಗೆ ನಾನು ಖುಷಿಯಿಂದ ಇದ್ದೆ, ಇವತ್ತು ಅಷ್ಟೇ ಖರ್ಚಿನಲ್ಲಿ ಅಷ್ಟೇ ಖುಷಿಯಿಂದ ಇರ್ತೀನಿ. ನಾನು ಇವತ್ತಿಗೂ ಕೂಡ ಪ್ರತಿ ತಿಂಗಳ ನನ್ನ ಎಕ್ಸ್ಪೆನ್ಸ್ ಹಬ್ಬಬ್ಬ ಅಂದ್ರೆ ಪ್ಲಸ್ ಸೇ ಅಬೌಟ್ 1200-1300 rupees ಅಷ್ಟೇ. ನಾನು 1500 rupees ಗಿಂತ ಹೆಚ್ಚು ನಾನು ಖರ್ಚಿಲ್ಲ. ಓಕೆ ಓಕೆ. ಫಸ್ಟ್ ಥಿಂಗ್. ಓಕೆ. ಎರಡನೇದು, ಎಲ್ಲಾ ಇವೇನ್ ಬರ್ತಾವಲ್ಲ, ನೀವು ಹೊಸ ದೊಡ್ಡ ಕಾರು, ದೊಡ್ಡ ಮನೆ, ದೊಡ್ಡ ಬಂಗ್ಲೆ, ದೊಡ್ಡ ಹೆಸರು, ದೊಡ್ಡ ದೊಡ್ಡ ಜೊತೆ ಮಂದಿ ಜೊತೆ ಅಡ್ಡಾಡೋದು ಏನಕ್ಕೂ ಉಪಯೋಗ ಇಲ್ಲ. ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿ ಸಿಗ್ತೈತಿ, ಹೆಂಗ್ ಸಿಗ್ತೈತಿ, ಹಂಗ ನಾವು ಕೆಲಸ ಮಾಡ್ಬೇಕು, ಹಂಗಿರ್ಬೇಕು. ಹಿಂದೆ ತಿರುಗಿ ನೋಡಿದಾಗ ನಾನು ಯಾವ ಲೆವೆಲ್ ನಾಗಿದ್ದೆ ನೋಡ್ಕೊಂಡು ಇವತ್ತು ನಾವು ಎಲ್ಲರ ಜೊತೆ ಇರ್ಬೇಕು. ಕರೆಕ್ಟ್. ಇವತ್ತು ಕೂಡ ನನಗೆ ಎಷ್ಟೋ ಮಂದಿ ನಾನೇನ್ ಸ್ಟ್ರಗಲ್ ಮಾಡಿ ಬಂದಿಲ್ಲ, ಆ ಸ್ಟ್ರಗಲ್ ಮಾಡಿದ್ದ ಪೊಸಿಷನ್ ನಾಗ ಬೇರೆಯವ್ರು ನೋಡಿದಾಗ ನಾನು ಅವ್ರು ನೋಡಿ ನನ್ಗೆ ಅಯ್ಯೋ ನಂಗೆ ಒಂದು ಖುಷಿ ಆಗ್ತೈತಪ್ಪ, ಹುಡುಗ ಸ್ಟ್ರಗಲ್ ಮಾಡತ್ತಾನ, ಏನಾದ್ರೂ ಅವ್ನ ಹೆಲ್ಪ್ ಮಾಡ್ಬೇಕು. ಪ್ರತಿಯೊಬ್ರು ಬಾಯಲ್ಲಿನೂ ಅದೇ ಇದೆ. ನಮ್ಗೇನ ಅದು ಅಫ್ಕೋರ್ಸ್ ನೀವು ಸಡನ್ ಆಗಿ ಬಂದ್ರಿ, ನಮ್ದಿಬ್ರದ್ದು ಒಂದ್ ಸಂದೇಶ ಆಯ್ತು, ಈ ತರ ನಾವು ಸೆಟ್ಟಿಂಗ್ ಮಾಡ್ಕೊಂಡಿದ್ದಿಲ್ಲ, ಕ್ಯಾಶುವಲ್ ಹೋಗಿದ್ವಿ, ಕ್ಯಾಶುವಲ್ ಬಂದ್ವಿ. ಬಟ್ ಏನಂದ್ರೆ ಯಾರು ನಮ್ಮನ್ನ ನೋಡಿದ್ರೆ ಈಗ ಅವ್ರು ಮಾಡ್ಕೊಂಡಿದ್ದಾರೆ, ವಿಡಿಯೋ ಮಾಡ್ಕೊಂಡಿದ್ದಾರೆ, ಆಮೇಲೆ ಪ್ರತಿಯೊಬ್ರು ಕಮೆಂಟ್ ಅಂತಲ್ಲ, ಅವ್ರ ಅದ್ರ ನಾನ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ, ಕಮೆಂಟ್ ಅಂತ ನಾನು ಯಾವಾಗೂ ತಗೊಂಡಿಲ್ಲ. ಅವ್ರ ಏನಂತಾರಂದ್ರೆ ಇಲ್ಲ ಅವ್ನ್ ಕಷ್ಟಪಟ್ಟಿದ್ ನಾನ್ ನೋಡಿದೀನಿ ಅಂತಾರಲ್ಲ, ಅದನ್ನ 100% ನನ್ ಮನ್ಸಿಗೆ ಖುಷಿ ಸಿಕ್ಕಿ. ಯಾವ ತರ ಇತ್ತು ಮೇಡಮ್? ಈಗ ನೀವು ಮದ್ವೆ ಆಗಿ ಬಂದಾಗೆಲ್ಲ ತುಂಬಾ ಕಷ್ಟ ಇತ್ತು, ಫ್ಯಾಮಿಲಿ ಅವರೆಲ್ಲ ನಿಮ್ಮನ್ನ ಹೊರಗೆ ಇಟ್ಟಿದ್ರು ಅನ್ನುವಂಥದ್ದನ್ನು ನಾನು ಕೇಳಿದ್ದೆ. ಹೆಂಗಿತ್ತು ಅವತ್ತಿನ ಬದುಕು? ಅವ ಹೆಂಗಿರತ್ ಗೊತ್ತ್ರಿ, ಒಂದ್ ಟಾಸ್ಕ್ ಅಂತ ಇರುತ್ತೆ. ಈಗ ಮಕ್ಕಳು ಈಜು ಕಲಿಕ್ ಹೋಗ್ಬೇಕಾದ್ರೆ ಅದು ಈಜ್ತಾನೆ ಅನ್ನೋದು ತಾಯಿ ಗೊತ್ತಿರುತ್ತೆ, ಅವ್ರ ಕೋಚಿಗೂ ಗೊತ್ತಿರುತ್ತೆ ನಾನ್ ಕಲಿಸ್ತೀನಿ ಅನ್ನೋದು. ಬಟ್ ಆ ಮಗುವಿಗಿರಲ್ಲ. ನನ್ನ ಅಮ್ಮ ನನ್ ಕಲ್ಸಿದಾಳೆ, ನಾನ್ ಕಲಿಬೇಕು ಅಂತ ಹೋಗುತ್ತೆ. ಕೋಚಿಗಿರುತ್ತೆ, ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಂತ ಇರಲ್ಲ. ಅವ್ರಿಗೂ ಗುರುದಿರುತ್ತೆ, ನನ್ ಮಕ್ಳಿಗೆ ನಾನ್ ಇದು ಒಂದ್ ಮಗು ಕಲ್ತ್ರೆ 4 ಮಕ್ಕಳು ಬರ್ತಾರೆ ಅಂತ ಅವರಲ್ಲಿ ಇರುತ್ತೆ. ಈಗ ನೋಡಿ ಎಲ್ಲದ್ರಲ್ಲಿನೂ ಬಿಸ್ನೆಸ್ ಇದೆ. ನಾನ್ ಓಪನ್ ಆಗಿ ಬಿಸ್ನೆಸ್ ವೈಫ್ ಆಗಿ ನಾನು ಹೇಳೋದು. ಆದ್ರೆ ತಾಯಿ ಗೊತ್ತಿರುತ್ತೆ ನನ್ ಮಗ ಕಲಿತಾನೆ, ಅದು ಕೆಪೇಬಲ್ ಇದಾನಂತ. ಹಂಗಾಗಿ ನಾವೊಂದು ಏನೇ ಒಂದ್ ಬಿಸ್ನೆಸ್ ನಾವ್ ಜೀವನದಲ್ಲಿ ಮಾಡ್ತೀವಲ್ಲ, ಅದು ನನ್ ಟಾಸ್ಕ್ ಆಗಿ ತಗೋಬೇಕು. ಹೇಳಿದ್ರು, ನಾನ್ ಮನೆ ಬಿಟ್ಟು ಹೊರಗೋಕಾರ ಹೇಳಿದ್ರು, ಹೆಂಡತಿ ಮಾತ್ ಕೇಳಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರು. ಸುಮಾರು ಜನ ವಿಡಿಯೋ ನೋಡಿದ್ಮೇಲೆ ಹೇಳಿದ್ರು, ಅಪ್ಪ ಅಮ್ಮನಿಗೆ ಬೈಬಾರ್ದಿತ್ತು ಅಂತ. ನಾವ್ ಅವ್ರಿಗೆ ಬೈದಿದ್ದಲ್ಲ, ಅವ್ರನ್ನ ಒಳ್ಳೆ ರೀತಿಯಿಂದ ಬೈದ್ರು ಅಂತ. ಇನ್ನೊಂದು ಹೇಳ್ತೀನಿ, ಈ ಭಕ್ತ ಪ್ರಹ್ಲಾದ ಪಿಕ್ಚರ್, ಭಕ್ತ ಪ್ರಹ್ಲಾದ ಪಿಕ್ಚರ್ನಾಗ ಪ್ರಹ್ಲಾದ ಒಳ್ಳೆ ಮನುಷ್ಯ, ಅವ್ರ ತಂದೆ ಹಿರಣ್ಯಕಶಿಪು ಅಲ್ಲ, ಹೌದು, ಹೆಂಗಿರ್ತಾನೆ ಹಂಗಂತಂದ ಆ ಹಿರಣ್ಯಕಶಿಪು ಮರ್ಯಾದೆ ಕೊಡ್ಲಿಕ್ಕೆ ಆಗ್ತದ? ಇಲ್ಲ. ಅದೇ ಬೇರೆ, ಇದೇ ಬೇರೆ. ಈಗ ನಾನು ಕೇಳೋದು ಸರ್, ಈಗ ನಾವೆಲ್ಲ ಒಂದು 4-5 ಜನ ಇರ್ತೀವಿ, ಅಣ್ಣ ತಮ್ಮಂದಿರಾಗಿರ್ತೀವಿ ಒಂದ್ ಮನೆಯಲ್ಲಿ. ಎಲ್ಲೋ ಒಂದ್ ಕಡೆ ಅದು ಇವತ್ತಿನ ದಿನದಲ್ಲಿ ತುಂಬಾ ಬ್ರೇಕ್ ಆಗ್ತಾ ಇದೆ. ಸೊ ಈಗ ನಮ್ಮ ಫ್ಯಾಮಿಲಿಲೇ ನಾವು ಕಂಪೇರ್ ಮಾಡಿದಾಗ, ನನ್ನ ಅಣ್ಣನೇ ನನಗೆ ತಿರುಗಿ ಬಿದ್ದ ಮಾರಾಯ ಅಂತ ಸುಮಾರು ಜನ ಹೇಳ್ತಾರೆ. ಇಲ್ಲ, ನನ್ನ ತಮ್ಮನೇ ನನ್ನ ಜೊತೆಗೆ ಇವತ್ತು ಸರಿಯಾಗಿಲ್ಲ ಅಂತಾನು ಸುಮಾರು ಜನ ಹೇಳ್ತಾರೆ. ಯಾಕೆ ಹಿಂಗ ಆಗ್ತಿದೆ ಸರ್? ಏನ್ ಎಕ್ಸಾಕ್ಟ್ ಕಾರಣ ಏನ್ ಇರಬಹುದು ಅಂತ? ಏನೂ ಇಲ್ಲ ರೀ. ಈಗ ಅವನ್ ಪಾಯಿಂಟ್ ಆಫ್ ವ್ಯೂ ಲಿಂದ ಅವ್ನು ಕರೆಕ್ಟ್, ನನ್ ಪಾಯಿಂಟ್ ಆಫ್ ವ್ಯೂ ಲಿಂದ ನಾನ್ ಕರೆಕ್ಟ್, ತಂದೆ ತಾಯಿ ಪಾಯಿಂಟ್ ಆಫ್ ವ್ಯೂ ಪಾಯಿಂಟ್ ಆಫ್ ವ್ಯೂ ಲಿಂದ ಅವ್ರು ಕರೆಕ್ಟ್. ಅದು ಮ್ಯಾಚ್. ಈ ಒಂದು ಸಂದರ್ಭ ಎಲ್ಲಾ ಸೇರಿ ಬರ್ತೈತಲ್ಲ, ಯಾರಿಗೆ ಹೆಚ್ಚು ನೋವು ಆಗ್ತೈತಿ ಅವ ಆ ಮಾತ್ ಅಂತಾನ. ಕರೆಕ್ಟ್. ಯಾರಿಗೆ ಹೆಚ್ಚು ನೋವಾಗಿರ್ತೈತಿ ಆ ಟೈಮ್ ನಲ್ಲಿ ಅವನು ಆ ಮಾತ್ ಅಂತಾನ. ಬಟ್ ಸ್ವಲ್ಪ ದಿನ ಹೋದ್ಮೇಲೆ ಅವಂಗೂ ಕೂಡ ರಿಲೈಸ್ ಆಗ್ತೈತಿ, ಇದೆಲ್ಲ ಕ್ಷಣಿಕ ಮಾತ್ರ. ಅವ ಎಷ್ಟಂದ್ರೂ ತಮ್ಮನ ಅಲ್ಲ,
ಅಷ್ಟಾದ್ರೂ ನಮ್ಮ ಅಪ್ಪನ ಅಲ್ಲ, ಹಾ 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 ಅದಷ್ಟು ಏನು ಮಾಡಿದ್ರು ನಮ್ಮ ತಾಯಿ ಅಲ್ಲ, ಬಿಟ್ಬಿಡು, ಅವಾಗಿಂದ ಅದು ಬಿಟ್ಬಿಡು, ಮರ್ತು ಬಿಡು. ಕರೆಕ್ಟ್. ಪ್ರತಿ ಕೆಲಸದ ಹಿಂದೆನೂ ಒಂದು ಹುಡುಗ ಅಥವಾ ಒಂದು ಪುರುಷನ ಔನ್ನತ್ಯದ ಹಿಂದೆ ಆತನ ಹೆಂಡತಿ ಇರ್ತಾರೆ. ಅಂದ್ರೆ ಒಂದು ದೊಡ್ಡ ಸ್ಥಾನಕ್ಕೆ ಏರ್ಬೇಕು ಅಂದ್ರೆ ಹೆಂಡತಿಯ ಸಪೋರ್ಟ್ ಅಷ್ಟೇ ಬೇಕು ಅಂತ ಹೇಳ್ತಾರೆ. ನಿಮಗೆ ಎಷ್ಟು ನಿಮ್ಮ ಮಡದಿ ಸಪೋರ್ಟಿವ್ ಆಗಿದ್ರು ಇಡೀ ಲೈಫಲ್ಲಿ? 100% ಅಲ್ಲ, ನಾನು ನಿನ್ನೆ ಬೆಳಗ್ಗೆ ಕಿತ್ತಾಡ್ತಾ ಇದ್ದೆ, ಊರಿಗೆ ಹೋಗಿದ್ದೆ ತವ್ರ ಮನೆಗೆ 2 ದಿನ. ನನ್ ಸ್ಕೂಲ್ ರಿಯೂನಿಯನ್ ಪ್ರೋಗ್ರಾಮ್ ಇತ್ತು. ನಾನ್ ಫಸ್ಟ್ ಟೈಮ್ ಅವ್ರಿಗೆ 2:10 ಕರೆಕ್ಟ್ ಅವ್ರಿಗೆ ಒಂದ್ ಫೋನ್ ಹೋಗುತ್ತೆ, ನನ್ ಊಟಕ್ಕೆ ಬನ್ನಿ, ಒಂದ್ ಮಿಸ್ ಕಾಲ್ ಹೋದ್ರೆ ಅರ್ಥ ಮಾಡ್ಕೊಂತಾರೆ, ಒಂದ್ 15 ನಿಮಿಷದಲ್ಲಿ ಮನೆಗೆ ಊಟಕ್ಕೆ ಬರ್ಬೇಕು. ನಾನು ಹಚ್ಚಿಲ್ಲ ಅಂತ ತಿಳ್ಕೊಂತಾರೆ, ಇವಳೇನಾದ್ರು ಅವತ್ತೇನಾಯ್ತು ಸ್ಕೂಲ್ ಪ್ರೋಗ್ರಾಮ್ ಅಲ್ಲಿ ನಾನು ಕಾಲ್ ಮಾಡಿಲ್ಲ. ಅವ್ರು 4 ಗಂಟೆಗೆ ಊಟಕ್ಕೆ ಹೋಗಿದ್ದು, ಎಸಿಡಿಟಿ ಆಯ್ತದ. ಆಮೇಲೆ ನಾನಂದ್ರೆ ನನ್ಗಂದ್ರೆ ನೀನ್ ಕಾಲ್ ಮಾಡಿಲ್ಲಲ್ಲ, ಅದಕ್ಕೆ ನನಗೆ ವಾಮಿಟಿಂಗ್ ಆಯ್ತು ನೋಡಿ. ಅದಕ್ಕೆ ನಾನ್ ಹೇಳ್ದೆ, ಅದೇ ಪ್ರೀತಿ, ಅದೇ ನಾವು ಮನೆಯಲ್ಲಿ ಹೆಣ್ಮಕ್ಳು ಸರಿಯಾಗಿ ಅವ್ರಿಗೆ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ, ಚಂದ ಊಟ ಮಾಡ್ಸಿ, ಅವ್ರು ಹೊರಗಡೆ ಹೋದ್ಮೇಲೆ ಅವ್ರಿಗೆ ಬಿಸ್ನೆಸ್ ಇರುತ್ತೆ, ನಾವೇ ನಕ್ಕೊಂತ ಕಲ್ಸಿ ಮನೇಲಿ ಖುಷಿಲೇ ಇದ್ರೆ ಅವ್ರು ಏನ್ ಅಚೀವ್ ಮಾಡ್ಬೇಕಂತಾರಲ್ಲ 100% ಮಾಡೇ ಮಾಡ್ತಾರೆ. ಇದೇ ನಂಗೆ ಸುಮಾರು ಜನ ಹೆಣ್ಮಕ್ಳು ಅದ್ರಲ್ಲಿ ಹಾಕಿದ್ದಾರೆ, ಎಲ್ರು ನಿಮ್ ತರ ಇರಲ್ಲಕ್ಕ, ನಿಮ್ ಮನೆಯವ್ರ ತರ ಇರಲ್ಲಕ್ಕ ಅಂತ. ಆದ್ರೆ ನಾವು ಆ ತರ ಅವ್ರಿಗೆ ಪ್ರೀತಿ ಕೊಟ್ರೆ ಡೆಫಿನೆಟ್ ಆಗಿ ಅವ್ರು ನೋಡ್ಕೊಂಡು ಹೋಗ್ತಾರೆ. ನನ್ ಒಂದ್ ಹೆಂಡತಿ ಸ್ಥಾನ ಅಂತಲ್ಲ, ಒಂದ್ ಅಮ್ಮನ ಸ್ಥಾನ, ಒಂದ್ ಅಕ್ಕನ ಸ್ಥಾನ, ತಂಗಿ ಸ್ಥಾನ, ಇವನ್ ಮಕ್ಕಳಿಗೂ ಆಯ್ತು, ಎಲ್ರಿಗೂ ಒಂದ್ ಮನೇಲಿ ಒಂದ್ ನಾವು ಕ್ಲೀನು ನೀಟು, ಆಮೇಲೆ ಅವ್ರಿಗೆ ಒಂದ್ ಪ್ರೀತಿ ಅಂತ ತೋರಿಸಿದ್ರೆ 100% ಯಾರೇ ಇರ್ಲಿ ಸಕ್ಸಸ್ ಆಗ್ತಾರೆ. ಈಗ ತುಂಬಾ ಜನ ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ಗಂಡ ಸರಿಯಾಗಿ ಸಮಯ ಕೊಡ್ತಾ ಇಲ್ಲ ನನಗೆ, ನನ್ನನ್ನು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇಲ್ಲ, ಈ ಥರದ ಸಮಸ್ಯೆಗಳು ತುಂಬ ಮನೆಯಲ್ಲಿದೆ. ಅದಕ್ಕೆ ಜಗಳ ಕೂಡ ಆಗ್ತಾ ಇದೆ. ಬಹುಶಃ ನಿಮ್ಗೆ ಏನು ಅನ್ಸುತ್ತೆ ಸರ್? ನನಗೆ ಈ ಕಾತರಿಕೆ ಅಥವಾ ಈ ಥರ ಏನು ಜಂಪು ಹಿಡ್ಕೊಂಡು ಕೂತ್ಕೊಳ್ಳೋದು ಅಂತಾರಲ್ಲ, ಸೊ ಇದನ್ನೆಲ್ಲ ನೋಡಿದಾಗ ಒಂದೊಂದು ಸಲ ಏನು ಮಾಡೋಕ್ಕಾಗತ್ತೆ, ಹಿಂಗೆಲ್ಲ ಗಂಡು ಮಕ್ಕಳಿಗೆ ಒಂಥರ ಟಾರ್ಚರೇ ಆಗಬಹುದೇನೋ ಜೀವನ, ಅಥವಾ ಈ ಥರ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ, ಎಲ್ಲರೂ ಒದ್ದಾಡೋದು ಅವ್ರವ್ರ ಬದುಕಿಗಲ್ವಾ ಅಂತ ನನಗನ್ಸುತ್ತೆ. ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗೈತಿ ಅಂತ ತಿಳ್ಕೊಬೇಕು ವಿನ ನನಗೆ ಟೈಮ್ ಕೊಟ್ಟಿಲ್ಲ ಅಂತ ತಿಳ್ಕೊಬಾರ್ದು. ಓಕೆ, ನೋಡ್ರಿ, ಗಂಡನಿಗೂ ಇರ್ತದೆ ಹೆಂಡತಿ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಹೌದು, ನಮ್ಮ ಫ್ಯಾಮಿಲಿ ಜೊತೆ, ನಮ್ಮ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಎಲ್ಲರೂ ಇರ್ತದೆ. ಕರೆಕ್ಟ್. ಅದು ಒಂದು ಗಂಡ್ ಮಗ ದುಡಿಯೋಂತ ಮನುಷ್ಯ ಹೊರಗ ಹೋಗಿ ಕರೆಕ್ಟ್ ಆಗಿ ದುಡಿದು ಮನೆಗೆ ಬಂದಾಗ ಅದು ಟೈಮ್ ಕೊಟ್ಟಿಲ್ಲ ಅನ್ಬಾರ್ದು. ಅದಕ್ಕೆ ಹೌದು, ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಬೇಕು. ಕರೆಕ್ಟ್. ಯಾವ ಮನುಷ್ಯ ಮನೆಗೆ ಟೈಮ್ ಕೊಡದೆ, ಉಳಿದಂತ ಸಮಯ ಮನೆಗೆ ಟೈಮ್ ಕೊಡದೆ ಹೊರಗಡೆ ಬೇರೆ ಫ್ರೆಂಡ್ಸ್ ಜೊತೆಗೆ, ಹೊರಗಿನ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನಲ್ಲ, ಅವ ಇರ್ರೆಸ್ಪಾನ್ಸಿಬಿಲಿಟಿ ಪರ್ಸನ್. ಓಕೆ, ಹಾ ಹಾ, ಕರೆಕ್ಟ್, ಎಕ್ಸಾಕ್ಟ್ಲಿ. ಈಗ ನನಗೆ ನೀವು ಇವತ್ತು ಕರೆದಿದ್ದ ಎಷ್ಟೊತ್ತಿಗೆ ಕರೆದ್ರಿ? ನಾನು ನಿಮ್ಗೆ ಹೇಳಿದೆ 6:45 ಬರ್ತೀನಿ ಅಂತ ನಾನು ನಿಮ್ಗೆ ಹೇಳಿದೆ. ಹೌದು, ನನ್ನ 6:30 ನನ್ನ ಆಫೀಸ್ ಕ್ಲೋಸ್ ಆತ. ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ನನಗೆ 15 ನಿಮಿಷ 9 ನಿಮಿಷ, ನಾನು ಬಂದು ರೆಡಿ ಆಗ್ಲಿಕ್ಕೆ ಒಂದು 4-5 ನಿಮಿಷ. ಹೌದು, ಕರೆಕ್ಟ್ 6:45 ನಿಮ್ ಎದುರಿಗಿದ್ದೆ. ಹೌದು, ಎಸ್. ದಿಸ್ ಈಸ್ ರೆಸ್ಪಾನ್ಸಿಬಿಲಿಟಿ. ಮೋರ್ ರೆಸ್ಪಾನ್ಸಿಬಿಲಿಟಿ ಇಸ್ ನಥಿಂಗ್ ಬಟ್ ಮೋರ್ ಲವ್. ಎಸ್. ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಐತಿ ಅಂತಂದ್ರೆ ಹೆಚ್ಚು ಪ್ರೀತಿ ಐತಿ ಅಂತ ಅರ್ಥ. ಹಾ, ಕರೆಕ್ಟ್ 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 ಕರೆಕ್ಟ್. ಹೌದು ಹೌದು ಹೌದು. ನೀವೇನಂತೀರಿ ಮೇಡಮ್? ಕರೆಕ್ಟ್, ಅವ್ರು ಹೇಳೋದು 100% ಕರೆಕ್ಟ್. ಓಕೆ, ಅದೇ ಹೇಳಿದ್ನಲ್ಲ, ಅವ್ರ ಆಗಲೇ ಹೇಳಿದ್ರು ಫಸ್ಟ್ ಪ್ಲಾನ್ ಅಂತ ಹೇಳಿ. ಈಗ ನಾವು ಮಕ್ಳಿಗ್ನು ಹೇಳ್ಕೊಡ್ತೀವಿ, ಆಮೇಲೆ ಗಂಡಗ್ನು ಹೇಳ್ತೀವಿ, ಇನ್ನೊಬ್ರು ಯಾರಿಗಾದ್ರೂ ಹೇಳ್ತೀವಿ ಈ ವರ್ಕ್ ಇಷ್ಟ ಮಾಡ್ಬೇಕು. ಇವನ್ ಒಂದ್ ಕೆಲ್ಸದೊಳೆ ನಾವು ಮನೇಲಿ ಒಂದ್ ಕೆಲಸ ನೀಟಾಗಿ ಇಷ್ಟ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಯಾರಿಗೂ ಕೂಗಾಡಕ್ಕಾಗಲ್ಲ, ರೇಗಾಡ್ತೀವಿ. ಯಾಕಂದ್ರೆ ಅದ್ ಮಾಡಿದ ವರ್ಕ್ ಆಗಿಲ್ಲ ಅಂತ ಹೇಳಿ. ಅಫ್ಕೋರ್ಸ್ ಅವ್ರಿಗೂ ಹಂಗೆ ಇರುತ್ತಲ್ಲ, ಇದೊಂದ್ ಮಾಡಿದ ಶೀಟ್ ಒಂದ್ ವರ್ಕ್ ಆಗಿಲ್ಲ ಅಂತ ಅವರು ಇಟ್ಕೊಂಡಿರ್ತಾರೆ. ಅದ್ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಅವರಿಗೆ ಅವ್ರ ಜೊತೆಗಿದ್ದು ಹೇಳ್ಬೇಕು. ಡಿಸಿಪ್ಲಿನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಸ್, ಎಸ್. ಲೈಫ್ ನ ಡಿಸಿಪ್ಲಿನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಡಿಸಿಪ್ಲಿನ್, ಟೈಮ್ ಮ್ಯಾನೇಜ್ಮೆಂಟ್, ಲಾಯಲಿಟಿ, ಓಕೆ, ಇವೆಲ್ಲ ಲೈಫ್ ನಾಗ ನಾವು ಹಾಕೊಂಡಾಗ ಡೆಫಿನೆಟ್ಲಿ ನಮ್ ಲೈಫ್ ಬಹಳ ಚಂದ ಆಗ್ತೈತಿ. ಎಸ್, ಹೌದು. ಈಗ ನಾವ್ ಎಲ್ಲೋ ಒಂದ್ ಕಡೆ ಹೋಗಿದ್ವಿ, ಏನೋ ಒಂದ್ ಕಡೆ ಬಿಟ್ಟಿವಿ, ಎಲ್ಲೋ ಒಂದ್ ಕಡೆ ಡ್ರೆಸ್ ಹಾಕಿ ಒಗದ್ವಿ, ಮನಿ ನೀಟ್ ಇಟ್ಟಿಲ್ಲ ಅಂತಂದಾಗ ಡಿಸಿಪ್ಲಿನ್ ಅಲ್ಲ. ಒಂದೇದಾದ ಡಿಸಿಪ್ಲಿನ್ ಅಂದ್ರೆ ಟೈಮ್ ಮೇಂಟೆನೆನ್ಸ್ ಇಸ್ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಮಂದಿ ಜೊತೆ ಮಾತಾಡೋದು ಡಿಸಿಪ್ಲಿನ್. ಎಕ್ಸಾಂಪಲ್ ಏನಂತಂದ್ರೆ, ಒಂದು ಖಾಲಿ ಎಂಟಿ ಗಿಡ ಸುಮ್ಮನೆ ನಿಂತಿರ್ತದೆ, ಒಂದು ತುಂಬಿದ ಮಾವಿನ ಗಿಡ ಯಾವಾಗೂ ಬಾಗಿದ್ದಿರ್ತದೆ. ಸರ್, ನೀವು ಅನ್ಕೊಂಡಿದ್ರ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸದಿಂದ ಒಂದು ವಿಷನ್ ಇರುತ್ತೆ. ಸೊ ನಾನು ಹಿಂಗಾಗ್ಬೇಕು, ನಾನು ಇದೇ ತರ ಹೋಗೋದು, ನಾನು ಹಿಂಗಾಗೆ ಆಗ್ತೀನಿ ಅನ್ನೋರು ತುಂಬಾ ಜನ ಇರ್ತಾರೆ. ಆದ್ರೆ ಅಲ್ಲಿಗೆ ಹೋಗೋದು ಮಾತ್ರ ಕೆಲವು ಮಂದಿ ಮಾತ್ರ.
ಆದ್ರೆ ನಿಮ್ ಲೈಫ್ ಅನ್ನ ತಗೊಂಡ್ರೆ ನಾನು ಹಿಂಗೆ ಇದೇ ತರ ನನ್ನ ಲೈಫ್ ಇರುತ್ತೆ, ಇದೇ ತರ ನಾನೊಂದು ಸಕ್ಸಸ್ಫುಲ್ ಬಿಸ್ನೆಸ್ ಅನ್ನ ರನ್ ಮಾಡ್ತೀನಿ, ಈ ತರ ಅನ್ಕೊಂಡಿದ್ರ ಸರ್? ಅನ್ಕೊಂಡಿದ್ದಲ್ಲ, ಹಾ. ರೀಸೆಂಟ್ಲಿ ಒಂದು 15 days ಬ್ಯಾಕ್ ಅವ್ರದ್ದೊಂದು ಹಾ. ಮೈನರ್ ಆಪರೇಷನ್ ಆಯ್ತು. ಓಕೆ. ಅವಾಗ ಅನಸ್ಟೇಷಿಯಾ ಕೊಟ್ಟ ಹೊರಗಡೆ ಬಂದ ತಕ್ಷಣ ಅವ್ರು ನಾನಂದೆ ಹೀಗೆ ಕಾಡಿಸ್ದೇವ್ರಿ, ಏನೇನ್ ಮಾತಾಡಿದ್ರಿ ಡಾಕ್ಟರ್ ಹತ್ರ ಹಂಗಿಂಗ್ ಅಂತ ಹೇಳ್ದೆ. ಓಕೆ. ಅವ್ರಂದ್ರೆ ಇಲ್ಲ ಹಳೆ ಗರ್ಲ್ ಫ್ರೆಂಡ್ ಹೆಸರು ಅದಿದೆಲ್ಲ ತಗೊಂಡ್ ಮಜಾ ಮಾಡ್ಬೇಕಿತ್ತು, ಡಾಕ್ಟ್ರು ನನ್ಗ ಫ್ರೆಂಡೆ. ಓಕೆ. ಸೊ ಅವ್ರಿಗೆ ಅದೇ ಏನಿಲ್ಲ ಬಿಡ್ರಿ, ನಾನ್ ಜಯಕುಮಾರ್ ಅವ್ರದ್ದೇನು ಬಿಟ್ಕೊಡೋದಿಲ್ಲ ಅಂತ ಹೇಳಿದೆ. ಓಕೆ. ಹೇಳಿದ್ರೆ ಹೇಳಿ ಬಿಡಿ ಸರ್, ತೊಂದ್ರೆ ಇಲ್ಲ, ಅದೆಲ್ಲ ಲೈಫಲ್ಲಿ ಆಗೋದಿಲ್ಲ ಅಂತ ಹೇಳಿದೆ. ಹಾ. ಅವ್ರಂದ್ರೆ ನಾನಂದೆ ಅವಾಗ ಅಂದ ತಕ್ಷಣ ಹೇಳಿದ್ರು ಅವ್ರು, ಹಾ. ಇಲ್ಲ ನನ್ ನಶ ಏನಿದೆ ಗೊತ್ತಾ, ಆ ಟೈಮಲ್ಲಿನು ಹಾ. ನನ್ ನಶ ಏನಿದೆ ಗೊತ್ತಾ, ಒಳ್ಳೆ ಬಿಸ್ನೆಸ್ ಮಾಡ್ಬೇಕು, ನನ್ ಜೊತೆಗೆ ಇದ್ದವ್ರು ಎಲ್ರು ಹೆಸರು ತಗೊಂಡ್ರು, ಓಕೆ. ಅವ್ರು ಎಲ್ರು ಒಳ್ಳೆಯವ್ರಾಗ್ಬೇಕು, ಹಾ. ಅವಾಗ ನಂದು ಆ ನಶ ನನ್ ಕುಡಿಯೋ ನಶ ಅಲ್ಲ, ನನ್ ಎನಸ್ಟ್ರೇಷನ್ ನನ್ ನಶ ಅಲ್ಲ ಅಂತ ಹೇಳಿದ್ರು. ಆಮೇಲೆ ಹೌದಾ ಸರ್? ಹಂಗೆ ಅನ್ಕೊಂಡ್ ಬಂದ್ರ ಇಲ್ಲಿವರೆಗೆ? ಹೌದ್ರಿ. ಹಾ, ಹಾ, ಹಾ. ಎಷ್ಟು ರೂಪಾಯಿಯಿಂದ ಬಿಸ್ನೆಸ್ ಶುರು ಮಾಡಿದ್ ನೀವು? ಮೈನಸ್ಲಿಂದ. ಮೈನಸ್ ಇಂದ? ಎಸ್. ಓಕೆ. ನನಗೆ ನನ್ನ ಅಂಗಡಿ, ನನ್ನ ಜವಾಬ್ದಾರಿ ಅಂದ್ರೆ ಅದು ಅಂಗಡಿ ಅಂದ್ರೆ ನನ್ನ ತಂದೆಯವರ ಹೆಸರ ಮೇಲೆ ಅಂಗಡಿ ಇತ್ತು. ಆ ಹಾ. ಅಂಗಡಿ ನಾನು ಬಾಡಿಗೆ ತಗೊಂಡಾಗ ಹಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 5 ಲಕ್ಷ ರೂಪಾಯಿ ಹಾ. ಓಡಿ ಹಾ. ಪೂರಾ ಯೂಸ್ ಮಾಡ್ಬಿಟ್ಟಿದ್ರು. ಓಕೆ. ಖಾಲಿ ಅಂಗಡಿ ಓಕೆ. ಮೈನಸ್ ನಲ್ಲಿ ಇತ್ತು. ಹಾ. ಮೈನಸ್ ಲಿಂದ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಅವಾಗೂ ಕೂಡ ನಾನು ಯಾರ ಕಡೆ ಮಟೀರಿಯಲ್ ತಗೊಂತಿದ್ದೆ ಅವ್ರ ಕಡೆನೇ ರಿಪೀಟ್ ತಗೊಂತಿದ್ದೆ. ಹಾ. ಅವ್ರು ಹೇಳ್ತಿದ್ದೆ ಹಿಂಗೈತಿ ಮಾರ್ಕೆಟ್ದಾಗ, ಹಿಂಗೈತಿ ಕಡಿಮೆ ಹಾಕ್ರಿ ಪ್ಲೀಸ್ ನನ್ ಹಿಂಗ. ಅವಾಗ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಕ್ರೆಡಿಟ್ ತಗೊಳೋದು ಕೊಡೋದು. ಬಟ್ ನಾನು ಅವ್ರ ಕ್ರೆಡಿಟ್ ಬಂದೈತಿ ಅಂತ ಆ ದುಡ್ಡು ಬೇರೆ ಕಡೆ ಬಳಸ್ತಿದ್ದಿಲ್ಲ, ಹಾ. ತಂದ್ಕೊಳ್ಳಿ ಅವ್ರಿಗೆ ಕೊಡ್ತಿದ್ದೆ. ಓಕೆ. ಸೊ ಇವೆಲ್ಲ ನಾನು ಮಾಡ್ಕೊಂತ ಹೋದಾಗ ಹ್ಮ್. ನನಗ ಎಲ್ಲೋ ಒಂದು ಕಡೆ ಅನಿಸ್ತ ಲಾಯಲಿಟಿ ಇಸ್ ದ ಬೆಸ್ಟ್ ವೇ ಆಫ್ ಸಕ್ಸಸ್. ಓಕೆ. 100%. ಈ ಹಾ, ಹಾ. ಪ್ರಶ್ನೆ ನಿಮ್ಗೇನ್ ಕಾಡ್ತಾ ಇದೆಯಲ್ಲ, ಹಾ, ಹಾ. ನನ್ಗೆ ಇಷ್ಟು ದಿನ ಕಾಡಿದ್ದಿಲ್ಲ. ಹಾ. ರೀಸೆಂಟ್ಲಿ ನನ್ ಬಹಳ ಬೇಕಾದ ರಿಲೇಷನ್ ಅವರೇ ಮೊನ್ನೆ ಕೇಳಿದ್ರು. ಹಾ. ಅವ್ರಿಗೆ ಏನಿತ್ತೋ ಗೊತ್ತಿಲ್ಲ ಮನ್ಸಲ್ಲಿ, ನಾನು ಹೇಳಿದ್ರು ಇಲ್ಲ ನೀವು ಇಷ್ಟು ಶ್ರೀಮಂತಿಗೆ ಇಷ್ಟು ಕೋಟಿ ಬರ್ಬೇಕಾದ್ರೆ ಫ್ಯಾಮಿಲಿ ಪರ್ಸನ್ ಅವರು ಹ್ಮ್. ಬರ್ಬೇಕಾದ್ರೆ ನಿಮ್ ತಾಯಿ ಮನೆ ಇದ್ರು ನಿಂಗೆ ಏನಾದ್ರು ಹೆಲ್ಪ್ ಮಾಡಿರ್ಬೋದು, ಅಥವಾ ನನ್ನ ಅಕ್ಕನು ಮಿನಿಸ್ಟರ್ ಅವ್ರೇನಾದ್ರು ಹೆಲ್ಪ್ ಮಾಡಿರ್ಬೋದು ಅಂತಂದ್ರು. ಹ್ಮ್. ನಾನ್ ಇವ್ರಿಗೆ ಕೇಳಿದೆ, ಹೌದು ನಾವ್ ಹಿಂಗಿದ್ವಿ ಹಿಂಗಾದ್ವಿ ಅಂತ ನನಗೂ ಒಂದು ಆಚಾರ. ಯಾಕಂದ್ರೆ ಅದನ್ನ ನಾವು ಊಹಿಸ್ತಾ ಇಲ್ಲ. ಓಕೆ. ಯಾಕಂದ್ರೆ ನಾವಿಬ್ರು ಕಾಮನ್ ಆಗಿ ಜನರಲ್ ಮೊದ್ಲು ಹೆಂಗಿದ್ವಿ ಹಂಗೆ ಇದೀವಿ, ನಮ್ಮ ಹತ್ರ Yes. ದುಡ್ಡಿದೆ ಆ ತರ ನಾವ್ ಅದನ್ನ ತಲೆಯಲ್ಲಿ ತಗೊಂಡೇ ಇಲ್ಲ. ಓಕೆ. ಬಟ್ ಜನಕ್ಕೆ ಯಾಕೆ ಹಿಂಗ ಅನಿಸ್ತಾ ಇದೆ, ನಮ್ಗೆ ಇನ್ನೂ ನಮ್ದು ಏನ್ ತ್ರಾಸಿದೆ, ನಮ್ಗೆ ಏನಿದೆ ನಮಗ್ ಗೊತ್ತಿದೆ ಅಂತ ನಾನು ಅವಾಗ ಅವ್ರಿಗೆ ಅಂದೆ. ಹ್ಮ್. ಆದ್ರೆ ಹೇಳ್ತೀನಲ್ಲ, ಪ್ರತಿಯೊಬ್ರು ಮಾಡೋ ಕಾರ್ಯದಲ್ಲಿ ಶ್ರದ್ಧೆ, ಮನಸ ಇಚ್ಚಿ, ಕಾಯಕವೇ ಕೈಲಾಸ ಅಂತ ಹೇಳಿ ಏನ್ ತಿಳ್ಕೊಂಡು ಅದೇನೇನ್ ವರ್ಕ್ ಮಾಡ್ಕೊಂಡು ಹೋಗ್ತಾರಲ್ಲ, 100% ಅವ್ರು ಗೆದ್ದೇ ಗೆಲ್ತಾರೆ. ಓಕೆ. ಆಮೇಲೆ ಅವ್ರ ಮಾತಾಡೋ ರೀತಿ ಏನಿರುತ್ತಲ್ಲ, ಆ ಎದ್ರಿಗೆ ಕಸ್ಟಮರ್ ಅನ್ಕೊಡ್ರಿ, ಯಾರು ಅನ್ಕೊಡ್ರಿ, ಅವ್ರ ಜೊತೆ ಅವ್ರಿಗೆ ಆಯ್ತಂದ್ರೆ ಅವ್ರು 100 ರೂಪಾಯಿ ಇದ್ದಿದ್ದು 1000 ರೂಪಾಯಿನೂ ನಮ್ಗ ಬ್ಯಾಲೆನ್ಸ್ ಕೊಡ್ತಾರ ಅವ್ರು. ಆಮೇಲೆ ನಾವು ಕೊಡ್ಬೋದು ಅವ್ರಿಗೆ ದುಡ್ಡು. ಆದ್ರೆ ನೋಡ್ತಾರ ಅವ್ರು, ಎಲ್ರಿಗೂ ಕೊಡಲ್ಲ. ಈಗ ಇವ್ರ ಹತ್ರ ಬಂದವ್ರ ಕಸ್ಟಮರ್ ಕೆಲವೊಬ್ರು ಮುಖಾನೇ ನೋಡಿರಲ್ಲ, ಬರೀ Okay. ಜಯಕುಮಾರ್ ಆಳ್ಗುಂಡಿಗೆವ್ರ ಅಂದ ತಕ್ಷಣ ನಾವು ಮಟೀರಿಯಲ್ ತಗೊಂಡಿದೀವಿ ಅಂತ ಹೇಳ್ತಾರೆ. ಅದನ್ನ ಏನ್ ಗಳಿಸಿದಾರಲ್ಲ ಇವ್ರದ ಸ್ವಭಾವದಿಂದ ಅದು ಬಂದಿದ್ದು. ಓಕೆ. ಓಕೆ. ಬಟ್ ಎಲ್ರಿಗೂ ಅದೇನ್ ಯಾರು ನಿಮಗೆ ದುಡ್ಡು ಆಮೇಲೆ ಬರ್ತದೆ. ಹಾ. ದುಡ್ಡು ಆಮೇಲೆ ಬರ್ತದೆ. ಹಾ. ಫಸ್ಟ್ ಹೆಸರು. ರೆಸ್ಪೆಕ್ಟ್, ಹೆಸರು. ಹಾ. ರೆಸ್ಪೆಕ್ಟ್ ಅಂತ ಹೋದ್ಗಳು ಹೆದರ್ಬೇಕಂತಿಲ್ಲ. ಹ್ಮ್. ಅದು ಇಲ್ಲಿಂದ ಬರ್ಬೇಕು ಎಲ್ರಿಗೂ. ಎಸ್. ಹೌದು. ಮತ್ತೆ ನಾನು ಅನಿಲ್ ಕುಮಾರ್, ಹಾ. ಇಫ್ ಐ ಆಮ್ ನಾಟ್ ರಾಂಗ್, ಇವತ್ತು ಮಾತಾಡಿದ ಅನಿಲ್ ಕುಮಾರ್ ಅಂತ ಹಾ, ಒಂದು ಹಾ. ಫ್ಯಾಕ್ಟರಿ ಲೈಸೆನ್ಸ್ ಫೋನ್ ಹಚ್ಚಿದೆ. ಓಕೆ. ಫೋನ್ ಹಚ್ಚಿದಾಗ ಆ ಮನುಷ್ಯ ಬೆಂಗಳೂರದವ್ರು. ಹ್ಮ್. ನನಗೆ ಅವರು ಈಸ್ ಅ ಕೇಸ್ ವರ್ಕರ್. ಹ್ಮ್. ನಾನು ಹೇಳಿದೆ ಸರ್ 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 ಅದೇ ಚೆನ್ನಾಗಿ ಮಾತಾಡಿದೆ. ಎಲ್ಲ ಮಾತಾಡ್ಕೊ ಆ ಟೋನ್ ಬಂದಿತ್ತಲ್ಲ ಸರ್, ನಿಮ್ ಟೋನ್ ನಾನು ಎಲ್ಲೋ ಕೇಳೇನ್ ಸರ್ ಅಂತ ಹೇಳಿದೆ. ಓಕೆ. 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 ಬಹುಶಃ ನಮ್ಮ ಸಂದರ್ಶನಗಳನ್ನ ಅವರು ಕೂಡ ಅಬ್ಸರ್ವ್ ಎಲ್ರೂ ಮಾಡಿರ್ಬೋದು. ಮೆಲುಕು ಹಾಕಿದ್ದಾರೆ ಅದನ್ನ. ಹಾ. ನಾನು ನಾವೊಂದು ಬರೇ ನಾನು ಕೇಳಿದೆ ಎಷ್ಟು ದಿನದಲ್ಲಿ ಆಗ್ತದೆ ಅಂತ. ಒಂದ್ ತಿಂಗಳ. ಸರ್ ಸಾರಿ ಸರ್, ನಂಗೆ ಒಂದ್ ವಾರದ ಆಗ್ಬೇಕಾಗಿತ್ತು, ನಾನು ಏನ್ ಮಾಡ್ಲಿ ಹಾ. ಸರ್? ಸಂಡೇ ನಾನು ಬರ್ತೀನಿ ಸರ್, ಭೇಟಿ ಆಗ್ತೀನಿ. ಭೇಟಿ ಆಗ್ತೀನಿ. ಸಂಡೇ ರಜೆ ಅಲ್ಲ. ಹಾ. ಇಲ್ಲ ಸರ್ ನಾನು ಬರ್ತೇನೆ ನಿಮ್ ಕೆಲ್ಸಕ್ಕೆ. ವಾ, ವಾ. ಇದೇನೈತಲ್ಲ, ಹಾ. ಇದು ಆಕ್ಚುಯಲ್ ಪ್ರೀತಿ, ಹ್ಮ್. ಆಕ್ಚುಯಲ್ ರೆಸ್ಪೆಕ್ಟ್. ಇದ್ರ ನಂತರ ಹಿಂದೆ ಓಡ್ ಬರೋದೇ ದುಡ್ಡು. ದುಡ್ಡು. ಈ ದುಡ್ಡಿನಿಂದ ನಾವು ಓಡಬಾರ್ದು. ಎಸ್, ರವಿ ಬೆಳಗೆರೆ ಅವರು ಒಂದು ಮಾತು ಹೇಳ್ತಾರೆ, ಫಸ್ಟ್ ಹೆಸರು ಮಾಡು ನೀನು, ಹಾ. ಆಮೇಲೆ ದುಡ್ಡು ಬರುತ್ತೆ ಅಂತ. ಎಸ್, ದಟ್ ಈಸ್ ಇಟ್. ಅದ್ ನಿಜನಾ ಅದು? 100%. ಓಕೆ. ಓಕೆ. ಹೆಸರು ಮಾಡೋದಂದ್ರೆ ಹೆಂಗೆ ಸರ್? ಸೇಮ್. ಬಿ ಲಾಯಲ್, ಬಿ ರಾಯಲ್. ಹ್ಮ್. ಲಾಯಲ್ ಆಗಿರ್ರಿ, ಹ್ಮ್. ಅವಾಗ ನಿಮ್ಗೆ ಆಟೋಮೆಟಿಕ್ಲಿ ನೀವು ರಾಯಲ್ ಆಗೇ ಇರ್ತೀರಿ. ಎಸ್. ಎಸ್. ಡಿಸಿಪ್ಲೈನ್, ಡಿಸಿಪ್ಲೈನ್ ಇನ್ ಸೆನ್ಸ್ ಆಲ್ ಡಿಸಿಪ್ಲೈನ್ಸ್. ಹ್ಮ್. ಫೈನಾನ್ಷಿಯಲ್ ಡಿಸಿಪ್ಲೈನ್, ಮನಿಯಲ್ಲಿ ಡಿಸಿಪ್ಲೈನ್, ಫ್ಯಾಮಿಲಿ ಜೊತೆ ಡಿಸಿಪ್ಲೈನ್, ಮಕ್ಕಳ ಜೊತೆ ಡಿಸಿಪ್ಲೈನ್. ಮಕ್ಕಳ ಜೊತೆ ಡಿಸಿಪ್ಲೈನ್ ಮಾಡ್ಲಿಕ್ಕಿಲ್ಲ, ಹಾ. ಮಕ್ಕಳ ಜೊತೆ ಮಕ್ಕಳಾಗಿದ್ರೆ ಚೆನ್ನಾಗಿರ್ತದೆ. ಹೌದು. ಹೌದು ಸರ್. 1-2 ಪ್ರಾಡಕ್ಟ್ ಇಂದ ಶುರುವಾಗಿದ್ದು ಇವತ್ತು ನಿಮ್ಮ
ಫ್ಯಾಕ್ಟ್ರಿ ಅಳಗುಂಡಗಿ ಇಂಡಸ್ಟ್ರೀಸ್ಗೆ ನಾನು ಕೂಡ ವಿಸಿಟ್ ಮಾಡಿದೆ. 1,000 ಎಬೋ ಪ್ರಾಡಕ್ಟ್ಸ್ಗಳು ನಿಮ್ಮ ಹತ್ರ ಇದೆ ಇವತ್ತು. ಸೊ ಇದು ಎಲ್ಲೆಲ್ಲಿಗೆಲ್ಲ ಹೋಗ್ತಾ ಇದೆ ಸರ್? ನಮ್ಮ ದೇಶ ಬಿಟ್ಟು ಬೇರೆ ಕಡೆನೂ ಹೋಗ್ತಾ ಇದೆಯಾ ಹೇಗೆ ಅಂತ? ಸರ್ ಈಗ ನಾವು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದ ಬಾಂಗ್ಲಾ, ಬರ್ಮಾ, ಶ್ರೀಲಂಕಾ, ಹ್ಮ್ ಆಮೇಲೆ ನೇಪಾಲ್. ಹ್ಮ್ ಹ್ಮ್ ಈಗ ರೀಸೆಂಟ್ಲಿ ಒಂದಿಷ್ಟು ಕಡೆ ಹೋಗ್ತಾ ಇದೆ. ಓಕೆ ಓಕೆ. MNC ಕಂಪನೀಸ್ ಹಾ. ಕೆಲವೊಂದ್ರಲ್ಲಿ ಲಾಭ ಆಗಿಲ್ಲ ಆದ್ರೂ ಚಿಂತಿಲ್ಲ. ಬಟ್ ಆ ಕಂಪನಿ ನಮ್ ಮಟೀರಿಯಲ್ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಹೆಮ್ಮೆ. ಎಸ್ ಎಸ್ ಹೌದು. ನೀವು ಆಗಲೇ ಹಿಂದೂಸ್ತಾನ್ ಹೇಳಿದ್ರಲ್ಲ, ಏರೋನಾಟಿಕಲ್ಸ್. ಹೆಸರಾದ್ರೇನೆ ಆಮೇಲೆ ದುಡ್ಡಾಗತ್ತೆ ಅಂತ ಹೇಳಿ. ಸೊ ಹಂಗಾಗಿ ಹೆಸರು ಫಸ್ಟ್ ಆಗ್ಲಿ, ಆಮೇಲೆ ದುಡ್ಡು ಆಟೋಮೆಟಿಕ್ಲಿ ಬರುತ್ತೆ. ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಆತು, ಟಾಟಾ ಆತು, ರೈಮಂಡ್ಸ್ ಆತು, ಸ್ವಿಗ್ಗಿ, ಝೊಮ್ಯಾಟೊ ಆತು. ಹಾಗಾದ್ರೆ ಈ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಗುರುಗಳಂತ ಇರ್ಲಿಲ್ವಾ? ಇದ್ರೆ ಯಾರು? ಯಾರಿಲ್ಲ. ಯಾರು ಇಲ್ಲ. ಟೈಮ್ ಈಸ್ ಹಾ. ಅದೇ ಟೈಮೇ ಎಲ್ಲಕ್ಕಿಂತ ದೊಡ್ಡ ಗುರು. ಎಸ್. ಬಟ್ ನಮ್ಮ ಕಳೆದ ಸಂದರ್ಶನವನ್ನ ಬಹುಶಃ 1 ವರ್ಷ ಆಯ್ತದು ನಾನು ಮಾಡಿ, ಅದನ್ನ ವಿಜಯ್ ಸಂಕೇಶ್ವರ್ ಅವರು ನೋಡಿ ನಿಮ್ಗೊಂದು ಕಾಲ್ ಮಾಡಿದ್ದಾರೆ. ಆ ಕಾಲ್ ಅಲ್ಲಿ ಸ್ಪೆಷಲಿ ನಿಮ್ ಮಾತುಗಳ ಬಗ್ಗೆ ಮಾತಾಡಿದ್ರು. ಅದನ್ನ ನೀವು ನನಗೂ ಕೂಡ ಆಡಿಯೋನ ಕಳಿಸಿದ್ರೆ ನಾನು ಕೂಡ ಕೇಳಿಸ್ಕೊಂಡೆ. ನಿಮ್ಗೆ ಅವ್ರು ಹೆಂಗೆ ಟಚ್ಚು? ಅವರಿಂದ ನೀವು ಏನನ್ನ ನಿರೀಕ್ಷಿಸಿದ್ರಿ? ನಿಮ್ಗೆ ಏನೆಲ್ಲ ಸಿಕ್ಕಿದೆ ಅವರಿಂದ? ಅವ್ರ ಕಡೆ ಕಲೀಲಿಕ್ಕೆ ಬೇಕಾದಷ್ಟಿದೆ. ಓಕೆ. ಸಂಕೇಶ್ವರ್ ಸರ್ ಅಂದ್ರೆ ಹಾ. he himself is an university of business. ಓಕೆ. ವಾವ್. ಬಹಳ ಐತ್ರಿ ಕಲಿಯೋದು. ಲಾಯಲಿಟಿ ಕಲಿಬೇಕು ಅವ್ರ ಕಡೆಯಿಂದ, ಬಿಸ್ನೆಸ್ ಕಲಿಬೇಕು ಅವ್ರ ಒಂದು ಕಡೆಯಿಂದ. ಎಕ್ಸಾಂಪಲ್ ಹೇಳಿ ಸರ್ ನಮ್ಗೆ. ಹೌದಾ ನಮ್ದ ಅವ್ರದ್ದು ನೀವು ನೋಡಿರುವಂತೆ ಅವ್ರು ಹೆಂಗಿದ್ರು? ನಾನು ಕಂಪ್ನಿಗೆ ಬಂದಿದ್ರಲ್ಲ, ಈ ನಮ್ದು ಅವ್ರದ್ದು ಹೆಂಗೈತಿ ಅನ್ನೋ ರಿಲೇಶನ್ಶಿಪ್ ಅನ್ನೋದು ಹೇಳ್ತೇನೆ. ಹಾ. ಅವ್ರು ದೂರ ಒಂದ್ ಕಡೆ ಕುಂತಿದ್ದಾರೆ, ದ್ರೋಣಾಚಾರ್ಯ ಗುರುಗಳು. ಹಾ. ನಾ ಏಕಲವ್ಯ ಶಿಷ್ಯ. ಓಕೆ. ಮೂರ್ತಿ ಮಾಡ್ಕೊಂಡು ಮೋಸ್ಟ್ಲಿ ನನ್ನ ಆಫೀಸ್ ನಲ್ಲಿ ಅವ್ರದ್ದು ನೀವು ಫೋಟೋ ನೋಡಿರಿ. ಹೌದು ನೋಡಿದೀನಿ. ಫೋಟೋ ಕರೆಕ್ಟ್. ಹೌದು. ನಮ್ ರಿಲೇಶನ್ಶಿಪ್ ಹಿಂಗೆ. ಬಟ್ ಯಾವಾಗೂ ಬಂದಿರ್ತಾರಲ್ಲ, ಹಾ. ಒಂದ್ ಏನಾರು ಹೊಸ ನಮಗ್ ಹಿಂಟ್ಸ್ ಕೊಟ್ಟು ಹೋಗ್ತಾರೆ. ಓಕೆ. ಹೊಸ ಹಿಂಟ್ಸ್ ಕೊಟ್ಟು ಹೋಗ್ತಾರೆ. ಅದು ಮಟೀರಿಯಲ್ ಸ್ಟೋರೇಜ್ ಆಗ್ಲಿ ಅಥವಾ ಬಿಸ್ನೆಸ್ ನಮ್ಗೆ ಮಾಡ್ಲಿಕ್ಕೆ ಯಾವ ರೀತಿ ಹೆಂಗೆ ಯಾವ್ಯಾವ ರೀತಿ ಉಪಯೋಗ ತಗೋಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲಾನು ನಮ್ಗೆ ಹೇಳ್ಕೊಡ್ತಾರೆ. ಓಕೆ ಓಕೆ. ಆದ್ರೆ ಅವ್ರದ್ದು ಒಂದ್ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ಈ ಪಿಕ್ಚರ್ ಎಲ್ಲ ತೋರಿಸಿದ್ದು ಆಮೇಲೆ ಕೆಲವೊಂದ್ ಕಡೆ ಹೇಳಿದ್ದು ಅವ್ರು ಬಹಳ ಕಡಿಮೆ. ಓಕೆ. ಬಹಳ ಕಡಿಮೆ. ಅವ್ರು ನನ್ಗೆ 2 ವಿಷಯ ಏನಂತಂದ್ರೆ, ಸರು ನಮ್ಮ ಬುರಟ್ ಅವ್ರ ಹತ್ರ ಫೈನಾನ್ಸ್ ತಗೊಂತಿದ್ರು. ಕೊಡ್ಲಿಕ್ಕೆ ಆಗದೆ ಇದ್ದಾಗ ಅವ್ರು ಹೋಗಿ ಭೇಟಿಯಾಗಿ ಹೇಳ್ಬಿಡ್ತಾರೆ, ಈ ತಿಂಗಳು ನಾನು ಕೊಡಕ್ಕಾಗಿಲ್ಲ, ಮುಂದಿನ ತಿಂಗಳ ಕೊಡ್ತೀನಿ ಅಂತ ಅವ್ರ ಅಂಗಡಿಗೆ ಹೋಗಿ ಹೇಳಿ ಬರ್ತಿದ್ರು. ಓಕೆ. ಈ ಮಾತನ್ನ ನಾನು ಹಲವಾರು ಸಲ ಕೇಳಿನ ಅವ್ರ ಬಾಯಿಂದ. ಓಕೆ. ಆಮೇಲೆ ಅವ್ರದ್ದು ಒಂದು 2 ವೀಲರ್ ಸಣ್ಣದು ಬಜಾಜ್ ಅಥವಾ ಮುಫೆಡ್ ಏನೋ ಇತ್ತಂತೆ. ಹುಬ್ಳಿಯಿಂದ ಗದಗ ಅಥವಾ ಗದಗ್ಲಿಂದ ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಅವ್ರು ಒಂದು ಟೈರ್ ಹೊಡಿತಂತೆ. ಆ ಟೈರ್ ಹೊಡೆದಿದ್ದಕ್ಕ ಅದು ಸ್ಕೂಟರ್ ಮಾರಿ ಆ ಟೈರ್ ಹಾಕ್ಸಿದ್ರಂತೆ. ಓಕೆ. ಹೌದಾ? ಈ ಮಾತು ನಾನು ಕೇಳಿ. ಆಮೇಲೆ ಅವ್ರು ಎಷ್ಟೋ ಸಲ ನಂಗೆ ಹೇಳಿದ್ರು, ಅಲ್ಲಿ ಹುಬ್ಳಿ ದುರ್ಗದ ಬೆಲೆ ಸುವರ್ಣ ಮಂದಿರ ಅಂತಿದೆ, ಅದ್ರ ಹತ್ರ ಒಂದು ರಾಧಾಕೃಷ್ಣ ಗಲಿಯಲ್ಲಿ ಅವ್ರ ಫಸ್ಟ್ ಇದು ಆಫೀಸ್, ಅಲ್ಲಿ ಹೋಗಿ ಟಿಫನ್ ಮಾಡ್ತಿದ್ರಂತೆ. ಇವೆಲ್ಲ ನಮಗೆಲ್ಲ ಹೇಳ್ತಿದ್ರಿ. ನನಗ್ ಡೈರೆಕ್ಟ್ ಆಗಿ ಕೆಲವೊಂದು ಹೇಳಿಲ್ಲ, ಬಟ್ ಏನೈತಿ ಅವ್ರ ಸ್ಪೀಚ್ ನಾಗ ಇದೆಲ್ಲ ಕೇಳೀನಿ. ಬಟ್ ನನಗ್ ಫೋನ್ ಮಾಡಿದಾಗ ಹೇಳ್ತೀನಿ, ನನ್ ದೇವರ ಫೋನ್ ಮಾಡಿದಾಗ ಅನಿಸ್ತಾರ ನನಗೆ. ರೆಕಾರ್ಡಿಂಗ್ ಐತಿ ಕೇಳಿಸ್ತೀನಿ. ಇಲ್ಲ, ನಾನು ಅದು ಆಲ್ರೆಡಿ ಕೇಳಿಸ್ಕೊಂಡಿದೀನಿ. ನೀವು ನನಗೆ ಕಳಿಸಿದ್ರಿ, ನಾನು ಕರೆ ಮಾಡಿದಾಗ ಅದನ್ನ ನನಗೆ ಏನಿಲ್ಲ. ನನಗೆ ಏನಂದ್ರು, ಗುರುಪೂರ್ಣಿಮಾ ದಿನ ನನಗೆ ಏನಂದ್ರು ಗೊತ್ತಾ, ನಿನ್ನ ಶ್ರದ್ಧೆ ಭಕ್ತಿಗೆ ಒಂದು ದೊಡ್ಡ ಸಲ್ಯೂಟ್ ಅಂದ್ರ ನನಗೆ ಅನಿಸ್ತಾರ ಜೀವನ ಸಾರ್ಥಕ ಆಗ್ತಿಷ್ಟಕ್ಕೆ. ಹೇಗಿರೋದ್ ಗೊತ್ತಾ, ಒಬ್ರು ವ್ಯಕ್ತಿ ಸಿಕ್ತಕ್ರ ಅವ್ರ ಹತ್ರ ನಾವು ಪಾಸಿಟಿವ್ ನ ನೋಡ್ತೀವಿ. ಮನುಷ್ಯನ ಹತ್ರ ಮಾತಾಡಿದ್ರೆ ನಮ್ಗೆ ಏನೋ ಒಂದ್ ಒಳ್ಳೆ ಖುಷಿ ಅನ್ನೋದೇನ್ ಬರುತ್ತಲ್ಲ, ಅವ್ರು ಜಸ್ಟ್ ಅವ್ರ ಹೆಸರು ಹೇಳಿದ್ರೇನೆ ನಮಗ್ ಖುಷಿ ಇದೆ. ಇವತ್ ನಾನ್ ಒಂದ್ ಯಾರೋ ಸ್ಟೇಟಸ್ ಅಲ್ಲಿ ನೋಡ್ರಿ ರೀ ಸಂಕೇಶ್ವರ್ ಸಾರು ಮತ್ತ ಇವ್ರು ಯಾರೋ ನಮ್ ಶಂಕರಣ್ಣ ಮುನ್ನೋಳಿ ಸಾರು ಎಲ್ರು ಒಟ್ಟಿಗೆ ಇದಾರ, ಖುಷಿ ಅಲ್ಲ. ಅವ್ರ ಫೋಟೋ ನೋಡಿದ್ರೆ ನಮ್ಗೊಂದ್ ಖುಷಿ. ಇನ್ನು ಅವ್ರ ಮಾತುಗಳು ಬಂದಾಗ ಒಂದ್ ಹೆಂಗ್ ಒಳ್ಳೆ ಗಾಳಿ ಬಂದ ತಕ್ಷಣ ನಾವ್ ಎಷ್ಟು ಖುಷಿ ಆಗತ್ತೀವಲ್ಲ, ಆ ತರ ಹಂಗೆ ಜಸ್ಟ್ ಬಂದ್ ಹೋಗಿರ್ತಾರೆ. ನಮ್ಗೇನವ್ರು ಹೇಳ್ಬೇಕು, ನಾವು ಅವ್ರ ಹತ್ರ ಕೇಳ್ಬೇಕು ಅಂತಲ್ಲ,
ಹೇಳಿದ್ರೆ ಹೇಳ್ತಾರ ಅವ್ರು. ಹಾ, ಇಲ್ಲ ಅಂಕಲ್ ನಮ್ಗೆ ಹಿಂಗ್ ಚೇಂಜಸ್ ಬೇಕಾಗಿದೆ, ಏನ್ ಮಾಡ್ಬೇಕು. ಈಗ ನಾವು ದೊಡ್ಡವರಾಗಿ ನಾವ್ ಅವ್ರ ಹತ್ರ ಒಂದ್ ಪ್ರಶ್ನೆ ಹೇಳಿದ್ರೆ ಅವ್ರು ಡೆಫಿನೆಟ್ಲಿ ನಮ್ಗೆ ಅದನ್ನ ಉತ್ತರ ಕೊಡ್ತಾರೆ. ಹೌದು. ಬಂದಾಗ ವಿಸಿಟ್ ಒಂದ್ಸತಿ ಆಫೀಸಿಗೆ ಕೊಟ್ಟಾಗ ಹಿಂಗ್ ಮಾಡ್ರಿ, ಈ ತರ ಮಾಡ್ರಿ, ಇದನ್ ಚೇಂಜಸ್ ಮಾಡ್ಕೊಡ್ರಿ, ಇದ್ ಮಾಡಿರೋ ಇಲ್ಲೋ ಅಂದ್ರೆ ಆರ್ಡರ್ ಅಂತಲ್ಲ, ಅವರು ಅದನ್ನ ಗಮನಕ್ಕೆ ತಗೊಂತಾರಲ್ಲ. ಈಗ ಎಲ್ರು ಒಬ್ರು ಬರ್ತಾರೆ ಸುಮ್ ಬಂದ್ ಹಂಗೆ ಆಫೀಸ್ ನೋಡ್ಕೊಂಡು ಹೋಗ್ತಾರೆ, ಬಟ್ ಅವ್ರು ಆ ತರ ಅಲ್ಲ. ಪರ್ಟಿಕ್ಯುಲರ್ ಆಗಿ ನೋಡಿ ನಮ್ಗೆ ಏನೇನ್ ಚೇಂಜಸ್ ಆಗ್ಬೇಕು ಅದನ್ನೆಲ್ಲ ಹೇಳ್ಕೊಟ್ಟು ಹೋಗ್ತಾರೆ. ನಾ ಹೇಳಿದ್ನಲ್ಲ, ಅವರು ಒಂದು ದೊಡ್ಡ ಬಿಸ್ನೆಸ್ ಯೂನಿವರ್ಸಿಟಿ ಇದ್ದಂಗ ಅವರು. ಹೌದು ಹೌದು ಕರೆಕ್ಟ್. ಕಲಿಲಿಕ್ಕೆ ಬಹಳ ಐತಿ ಅವ್ರ ಕಡೆ, ಕಲಿಲಿಕ್ಕೆ ಬಹಳ ಐತಿ. ಎಸ್ ಸರ್. ಸರ್ ಈಗ ಹೊಸದಾಗಿ ಮದುವೆ ಆಗಿರ್ತಾರೆ ಅಂಥವರಿಗೆ ನಿಮ್ಮಿಂದ ಒಂದು ಬೆಸ್ಟ್ ಸಜೆಷನ್ ಬೇಕು ಸರ್. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ತುಂಬ ಹರ್ಟ್ ಮಾಡ್ತಾ ಇದೆ ಯಂಗ್ಸ್ಟರ್ಸ್ಗಳನ್ನ ಇವತ್ತು, ಅದು ಗೊತ್ತಿರುವಂಥದ್ದು. ಸೊ ನಾನು ಆಗಲೇ ಹೇಳಿದೆ, ನವ ವಧುವರ ಕೂತಿದ್ದಾರೆ ಇಲ್ಲಿ ಅಂತ. ಸೊ ನಿಮ್ಮ ಹತ್ರ ನಾನು ಅದನ್ನು ಕೇಳಲೇಬೇಕು. ಹೊಸದಾಗಿ ಮದುವೆ ಆದವರಿಗೆ ನಿಮ್ಮ ಕಿವಿ ಮಾತು ಏನು ಸರ್? ನೋಡ್ರಿ, ಲವ್ ಮ್ಯಾರೇಜ್ ಮಾಡ್ಕೊಂಡವ್ರು ಇರ್ತಾರೆ, ಹಾ. ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡವ್ರನ್ನು ನೋಡಿದೀನಿ. ಎಸ್. ಏನ್ ಆಗ್ತಾ ಇದೆ ಈಗಿನ ಜನರೇಷನ್ ಅಲ್ಲಿ ಅಂದ್ರೆ, ಹಾ. ಹಿರಿಯರ್ದು ತಪ್ಪು ಅಂತ ನಾನು ಹೇಳಲ್ಲ, ಇವ್ರ ಮದ್ವೆ ಆದವ್ರದ್ದು ತಪ್ಪು ಅಂತ ಹೇಳಲ್ಲ. ಹ್ಮ್. ಆ ಟೈಮಿಂಗ್ ಅಲ್ಲಿ ಇವ್ರು ಆಗಲೇ ಒಂದ್ ಹೇಳಿದ್ರು, ಆ ಟೈಮಿಂಗ್ ಅಲ್ಲಿ ಆ ಮೂಮೆಂಟ್ ಅಲ್ಲಿ ಒಂದ್ ತಂದೆಲಿಂದ ಮಿಸ್ಟೇಕ್ ಆಗಿರ್ಬೋದು, ತಾಯಿಯಿಂದ ಆಗಿರ್ಬೋದು, ಅತ್ತೆಯಿಂದ ಆಗಿರ್ಬೋದು, ಮಾವನ್ಲಿಂದ ಆಗಿರ್ಬೋದು, ಮೈದಂದರು ನಾದಂದರು ಎಲ್ಲರೂ ಆಗಿರ್ಬೋದು, ಆ ರಿಲೇಶನ್ ಏನಿದೆಲ್ಲ ಅವಾಗ ಒಂದ್ ಮೂಮೆಂಟಿಗೆ ಇವ್ರಿಬ್ಬರೆಲ್ಲ ಇಟ್ಕೊಂಡಾಗ ಇಬ್ರು ಕಿತ್ತಾಡಬಾರ್ದು. ಈಗ ಏನಾಗ್ತಾ ಇದೆ ಅಂದ್ರೆ, ನಿಮ್ ಮನೆಯವ್ರು ಅಂದಿದಾರಲ್ಲ ಅಂತ ಅವ್ರು ನಿಮ್ ಮನೆಯವ್ರು ಅಂದಿದಾರಂತ ಆಲ್ಮೋಸ್ಟ್ ಅಲ್ಲಿ ಹೆಚ್ಚಿನ ಹೆಚ್ಚು ಗಂಡ ಹೆಂಡತಿ ದಾಂಪತ್ಯದಲ್ಲಿ ಬರ್ತಾ ಇಲ್ಲ, ಅಂದ್ರೆ ಕಾಂಪ್ರಮೈಸ್ ಆಗ್ತಾ ಇಲ್ಲ, ಈಗೋ ಬರ್ತಾ ಇದೆ. ಅದು ಬರೋದ್ ಬೇಡ. ಅದ್ ಬಿಟ್ರೆ ಆಟೋಮೆಟಿಕ್ಲಿ ಮತ್ ಫ್ಯಾಮಿಲಿ ಅಂದ್ರೆ ಏನು, ರಿಲೇಶನ್ ಅಂದ್ರೆ ಏನು, ಇದಕ್ಕೆ ಎಲ್ಲ ರಿಲೇಶನ್ ಶಬ್ದದಲ್ಲೇ ಅಷ್ಟು ವರ್ಡಿಂಗ್ಸ್ ಇದೆ ಅಲ್ಲ. ಸೊ ಹಾಗಾಗಿ ಅಂತಾರಲ್ಲ, ಈಗ ನನಗೂ ಮಗಳಿದ್ದಾಳೆ ಅಂತ ತಿಳ್ಕೊಳ್ಳಿ. ನಾನು ಗಂಡ ಹೆಂಡತಿ ಇಬ್ರು ಸೇರಿ ಆ ಮಗಳಿಗೆ 21 ವರ್ಷ ಪ್ರೀತಿ ಮಾಡಿರ್ತೀವಿ, ಹೌದಲ್ಲ? ಹೌದು, ಎಕ್ಸಾಕ್ಟ್ಲಿ. ಯಾವನೋ ಒಬ್ಬವ ಒಂದ್ ದಿನ 2-3 ತಾಸು ಅಡ್ಡಾಡಿ, ಯಾವನೋ ಒಬ್ಬ 2-3 ತಾಸು ಅವ್ರ ಜೊತೆ ಅಡ್ಡಾಡಿ ಸ್ವಲ್ಪ ಏನೋ ಚಂದಾಗಿ ಮಾತಾಡಿದ ಕೂಡ್ಲೆ ಅದು ಪ್ರೀತಿನಾ? ಅಥವಾ ಫೆಬ್ರವರಿ 14ಕ್ಕ ರೋಸ್ ತಂದು ಇಷ್ಟೊಂದು ರೋಸ್ ತಂದು ತರೋದು ಪ್ರೀತಿನಾ? ದಿನ ಸಾಯಂಕಾಲ ಬರೋ ಮುಂದೆ ಕಾಯಿಪಲ್ಲೆ ಚೀಲ ಇಟ್ಕೊಂಡ್ ಬರೋದು ಪ್ರೀತಿನಾ? ದಟ್ ಈಸ್ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ಲವ್. ಹಂಗಂತಂದ 20 ವರ್ಷಗಟ್ಲಿ ತಂದೆ ತಾಯಿಯನ್ನ ಸಾಕಿರ್ತಾರಲ್ಲ ಪ್ರೀತಿಯಿಂದ, ಅವ್ರು ಯಾವಾಗೂ ಮೋಸ ಮಾಡಬಾರ್ದು. ಯಾಕಂದ್ರೆ ನನಗ್ ಮಗಳ ಅದಾಳ ಅಂತಂದ್ರ ಅಥವಾ ಮಗ ಅದಾನ ಅಂತಂದ್ರ, ಆ ಮಗಳಿಗೆ ನಾನು ಎಂತವ್ರನ್ನ ನಾನು ತಗೊಂತೇನಿ ಅಂತಂದ್ರೆ ನನ್ನಕ್ಕಿಂತ ಹೆಚ್ಚಿನ ಸ್ಟೇಟಸ್ಗೆ ಯಾವಾಗ್ಲೂ ಕಾಯ್ತಾರೆ. ಅಳಿಯ ಇರ್ಲಿ ಅಂತ ನಾನು ಮಗಳಿದ್ರೆ ಆ ರೀತಿ ಇದು ನೋಡ್ತೀನಿ. ಅಥವಾ ಮಗ ಇದ್ದ ನನ್ ಸೊಸಿ ತಗೋಬೇಕಿದ್ರೆ ಏನಂತ ವಿಚಾರ ಮಾಡಿ ನನ್ನಕ್ಕಿಂತ ಹೆಚ್ಚಿನ ಪ್ರೀತಿ ಸಿಗ್ಲಿ, ನಮ್ಕಿಂತ ಹೆಚ್ಚು ಕಾಳಜಿ ಮಾಡೋರು ಇರ್ಲಿ ಅಂತ ನಾನು ಸೊಸಿ ಹುಡುಕ್ತಿರ್ತೇನೆ. ಇಷ್ಟೇ. 100% ಲವ್ ಮ್ಯಾರೇಜ್ ಅಲ್ಲಿ ಸಕ್ಸಸ್ ಆಗುತ್ತೆ, ಇಲ್ಲ ಅಂತಿಲ್ಲ. ಅದು ಪ್ರೀತಿ ಎಲ್ಲಾನು ಆಗೋದಿಲ್ಲ. ಬಟ್ ಈಗ ಮದುವೆ ಆದವ್ರಿಗೆ ಏನ್ ಕಿವಿ ಮಾತು ಹೇಳ್ತೀವಿ ಸರ್ ನೀವು? ನೋಡ್ರಿ, ಮದುವೆ ಆದವ್ರಿಗೆ, ಈಗ ಹೊಸದಾಗಿ ಮದುವೆ ಆಗಿರ್ತಾರೆ ಅವ್ರ ತಂದೆ ತಾಯಿಗ, ಇಬ್ರಿಗೂ ಹೇಳಿ ಸರ್, ಇಬ್ರಿಗೂ ಬೇಕು. ಯಾಕಂದ್ರೆ ಬರೀ ಗಂಡು ಹೆಣ್ಣು ಮಾತ್ರ ಇದ್ರಾಗಲ್ಲ, ಅವ್ರ ಮನೆಯಲ್ಲೂ ಕೂಡ ತಂದೆ ತಾಯಿ ಆದವರು ಆ ಗಂಡು ಹೆಣ್ಣಿಗೆ ಅಷ್ಟೇ ಸಪೋರ್ಟ್. ಗಂಡ ಮಗುಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ತದೆ ಗೊತ್ತ್ರಿ? ಮದುವೆ ಆದ್ಮೇಲೆ ಆ ರೆಸ್ಪಾನ್ಸಿಬಿಲಿಟಿ ತಿಳ್ಕೊಂಡ್ರೆ, ಕರೆಕ್ಟ್ ಆಗಿ ಆ ಪ್ರಕಾರ ಹೋದ್ರೆ ಬಹಳ ಚೆನ್ನಾಗ್ತೈತಿ ಲೈಫ್. ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಮ ಮನೆಯಲ್ಲಿ ಒಂದ್ ಸಣ್ಣ ಬೆಕ್ಕಿದೆ, ಹೌದಾ? ಆ ಬೆಕ್ಕನ್ನ ಇಮಿಡಿಯೇಟ್ಲಿ ತಗೊಂಡೋಗಿ ಯಾರಿಗಾರ ಕೊಟ್ಬಿಡ್ತೀರಾ? ಕೊಟ್ರಿ ಅಂತ ತಿಳ್ಕೊಳ್ಳಿ, ಎಷ್ಟು ದಿನ ನೀವು ನೆನೆಸ್ತಿರೋದನ್ನ. ಹೌದು, ಖಂಡಿತ. ಅದೇ ರೀತಿ 20 ವರ್ಷ 21 ವರ್ಷ ನನ್ನ ಮನೆಯಲ್ಲಿ ಆ ಮಗಳನ್ನ ಚೆನ್ನಾಗಿ ಇಟ್ಕೊಂಡು ಖುಷಿಯಿಂದ ಪ್ರೀತಿಯಿಂದ ತಲೆ ಮೇಲೆ ಏರಿಸ್ಕೊಂಡು ಕೂತ್ಕೊಂಡು ಆಕೆಗೆ ಅಷ್ಟು ಪ್ರೀತಿ ಮಾಡಿ ಮದುವೆ ಮಾಡಿ ಕೊಡ್ತಾ ಇದ್ದೀವಿ ಅಂತಂದ್ರೆ, ಆ ಹುಡುಗ ಅಥವಾ ಅಳಿಯಾಗ ದೇವ್ರಂತ ತಿಳ್ಕೊಂಡು ನಾವು ಅವ್ರ ಜವಾಬ್ದಾರಿ ಕೊಟ್ಟಿರ್ತೀವಿ, ಕನ್ಯಾದಾನ ಮಾಡಿರ್ತಾರೆ. ಆ ರೆಸ್ಪಾನ್ಸಿಬಿಲಿಟಿ ಆ ಹುಡುಗಿಗೆ ಇರ್ಬೇಕು. ನಾನು ನಿನ್ನೆ ಮೊನ್ನೆ ನೋಡ್ದೆ, ಅದು ಎಷ್ಟು ಕೆಟ್ಟ ಅನಿಸ್ತ ಟಿವಿಯಲ್ಲಿ ನೋಡಿ. ನನ್ಗ ಇವತ್ತ ಅದ ಅನಿಸ್ತು, ಅದೇ 40 ಲಕ್ಷಕ್ಕ ಪಾಪ ಹುಡುಗಿದ ನೆಕ್ಸ್ಟ್ ಮದ್ವೆ ನೆಕ್ಸ್ಟ್ ಡೇ ಮಾಡಿ, ನಾ ಬೇಡಪ್ಪ 40 ಬೇಡ, ನಾನು 80 1 ಕೋಟಿ ಕೊಡ್ತೀನಿ, ಆ ಹುಡುಗಿ ಜೀವ ತಗೊಂಬ ಅಂತ ಹೇಳಿ. ಇಲ್ಲ ನನ್ನ ಕಡೆ ಹೊಡ್ತಾತೀನಿ ಅಂತ ಆಗ್ತದ? ಇರ್ತಾ ಬೇಡ, ಹೆಚ್ಚಿಗೆ ಕೊಡ್ತೀನಿ, ಅವ್ರ ಜೀವ ವಾಪಸ್ ಬರ್ತದ? ಅದು ಇವ್ರದೇ ತಂಗಿ ಇದ್ದಾಗ ಇವನ್ ತಂಗಿಗೆ ಆ ರೀತಿ ಆಗಿದ್ರೆ ಹೆಂಗಾಗ್ತಿತ್ತು? ಬಹಳ ರೆಸ್ಪೆಕ್ಟ್ ಕೊಡ್ಬೇಕ್ರಿ, ಬಹಳ ರೆಸ್ಪೆಕ್ಟ್ ಕೊಡ್ಬೇಕು. ನಾವು ಏನೈತಲ್ಲ, ಒಂದು ಹೆಣ್ಣು ಒಂದು ಮನೆಯಿಂದ ಒಂದು ಕೊಡಾತಾರ ಅಂತಂದ್ರ
ಆ ತಂದೆ ತಾಯಿ ಅಷ್ಟು ಜವಾಬ್ದಾರಿ, ಅಷ್ಟು ಅವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಕೊಟ್ಟಿರ್ತಾರೆ, ಜೋಪಾನ ಮಾಡಿರ್ತಾರ ಅದು. ತಮ್ಮ ಜೀವನ ತೆಗೆದವ್ರು ಕೊಟ್ಟಿರ್ತಾರೆ, ಕೈಯಾಗ ಕೊಟ್ಟಿರ್ತಾರೆ. ಹೌದು ಅಂತದ ಆ ಹುಡುಗಗ್ ಅಷ್ಟು ರೆಸ್ಪಾನ್ಸಿಬಿಲಿಟಿಯಿಂದ, ಅಷ್ಟು ಪ್ರೀತಿಯಿಂದ ಇಟ್ಕೊಂಡ್ಬೇಕು. ಹೌದು ಅದಕ್ಕಂತಾರ ರಿಯಲ್ ಒರಿಜಿನಲ್ ಗರ್ಲ್ಸ್ ಅಂತಾರ ಅದಕ್ಕೆ. ಹೌದು.